ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೆಕೆಂಡ್ ಪಿ ಯು ಸಿನಲ್ಲಿ ಓದುತ್ತಿರುವ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಚಾಪ್ಟರ್ 2 ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಇದರ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ಇನ್ ಡೀಟೇಲ್ ಆಗಿ ನಿಮ್ಮ ನೆಚ್ಚಿನ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಥಿಯರಿ ಬಗ್ಗೆ ಆದಷ್ಟು ಹೆಚ್ಚು ಮಾಹಿತಿನ ತಿಳಿದಷ್ಟು ಉಳಿದೆಲ್ಲ ವಿಚಾರಗಳನ್ನು ಬಹಳ ಸುಲಭವಾಗಿ ನಾವು ಬಗೆಹರಿಸಬಹುದು. ಇಂಟ್ರಡಕ್ಷನ್ ಪಾರ್ಟ್ ನೋಡೋದಾದರೆ, ಹಲವಾರು ಸಂಸ್ಥೆಗಳು, ಸಂಘ ಸಂಸ್ಥೆಗಳಾಗಿರ್ಬೋದು, ಇಂಡಸ್ಟ್ರಿಗಳಾಗಿರ್ಬೋದು, ಫ್ಯಾಕ್ಟ್ರೀಸ್ಗಳಾಗಿರ್ಬೋದು, ಅವೆಲ್ಲ ಏನು ಮಾಡ್ತವೆ ಅಂತಂದರೆ, ತಮ್ಮಲ್ಲಿರುವಂಥ ಎಂಪ್ಲಾಯೀಸ್ಗಳ ಬಗ್ಗೆ ಅಥವಾ ಇನ್ವೆಂಟರಿ ಡೀಟೇಲ್ಸ್ಗಳ ಬಗ್ಗೆ, ಸೇಲ್ಸ್ಗಳ ಬಗ್ಗೆ ಡೇಟಾನ, ಇನ್ಫಾರ್ಮೇಷನ್ ಪರ್ಮನೆಂಟಾಗಿ ಸ್ಟೋರ್ ಮಾಡ್ತಾ ಬರ್ತಾರೆ. ಯಾವಾಗ ಒಂದು ಕಾರಣಕ್ಕೆ ಸ್ಟೋರ್ ಮಾಡ್ತವೆ ಅಂತಂದರೆ, ಟು ಅವಾಯ್ಡ್ ರಿಪಿಟೇಟಿವ್ ಟಾಸ್ಕ್ ಆಫ್ ಎಂಟರಿಂಗ್ ದ ಸೇಮ್ ಡೇಟಾ ಫಾರ್ ರೀಯೂಸಬಿಲಿಟಿ. ಒಂದೇ ರೀತಿಯಾದಂಥ ಡೇಟಾನ ಪದೇ ಪದೇ ಪ್ರತಿ ವರ್ಷ ಅಥವಾ ಪ್ರತಿದಿನ ರಿಪಿಟೇಟಿವ್ ಆಗಿ ವರ್ಕ್ ಮಾಡೋ ಬದಲು, ರಿಪಿಟೇಟಿವ್ ಆಗಿ ಎಂಟರ್ ಮಾಡೋ ಬದಲು ಒಂದು ಬಾರಿ ಅಥವಾ ವರ್ಷ ಎನಿ ಟೈಮ್ ರೀಯೂಸ್ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಸ್ಟೋರ್ ಮಾಡ್ತಾ ಬರ್ತಾರೆ. ಎಲ್ಲಿ ಸ್ಟೋರ್ ಮಾಡ್ತಾರೆ ಅಂತಂದರೆ, ಸೆಕೆಂಡರಿ ಸ್ಟೋರೇಜ್ ಡಿವೈಸ್ಗಳನ್ನು ಬಳಸ್ಕೊಂಡು ಅಲ್ಲಿ ಪರ್ಮನೆಂಟಾಗಿ ಸ್ಟೋರ್ ಮಾಡ್ತಾ ಬರ್ತಾರೆ. ವಿ ಸ್ಟೋರ್ ಪೈಥಾನ್ ಪ್ರೋಗ್ರಾಮ್ಸ್ ರಿಟರ್ನ್ ಇನ್ ಸ್ಕ್ರಿಪ್ಟ್ ಮೋಡ್ ವಿತ್ .py ಎಕ್ಸ್ಟೆನ್ಷನ್. ನಾವು ಕೂಡ ಪೈಥಾನ್ ಪ್ರೋಗ್ರಾಮ್ಗಳನ್ನ ಮಾಡಬೇಕಾದ್ರೆ, ಪೈಥಾನ್ ಪ್ರೋಗ್ರಾಮ್ಗಳನ್ನ ಸ್ಕ್ರಿಪ್ಟ್ ಮೋಡಲ್ಲಿ ಮಾಡಬೇಕಾದ್ರೆ ಫೈಲ್ ನೇಮ್ .py ಅಂತ ಎಕ್ಸ್ಟೆನ್ಷನ್ನ ಕೊಟ್ಬಿಟ್ಟು ಫೈಲ್ನ ಸ್ಟೋರ್ ಮಾಡ್ತಾ ಬರ್ತೀವಿ. ಇಲ್ಲಿ ಫೈಲ್ ಅಂದರೆ ಏನಪ್ಪ ಅಂತಂದರೆ, ಎ ಫೈಲ್ ಇಸ್ ಅ ನೇಮ್ಡ್ ಲೊಕೇಶನ್ ಆನ್ ಎ ಸ್ಟೋರೇಜ್ ಮೀಡಿಯಾ ವೇರ್ ಡೇಟಾ ಆರ್ ಪರ್ಮನೆಂಟ್ಲಿ ಸ್ಟೋರ್ಡ್ ಫಾರ್ ಲೇಟರ್ ಆಕ್ಸೆಸ್. ಫೈಲ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಒಂದು ಲೊಕೇಶನ್ಗೆ ಇಟ್ಟಂಥ ಹೆಸರು. ಯಾವ ಲೊಕೇಶನ್ ಅಂತ ಹೇಳಿದ್ರೆ, ಸೆಕೆಂಡರಿ ಸ್ಟೋರೇಜ್ ಡಿವೈಸ್ಗಳಲ್ಲಿ ಇರುವಂಥ ಲೊಕೇಶನ್ಸ್, ಮೆಮೊರಿ ಲೊಕೇಶನ್ಸ್ಗೆ ಕೊಡುವಂಥ ಒಂದು ಹೆಸರಾಗಿರುತ್ತೆ. ವೇರ್ ಡೇಟಾ ಆರ್ ಪರ್ಮನೆಂಟ್ಲಿ ಸ್ಟೋರ್ಡ್. ಆ ಒಂದು ಲೊಕೇಶನ್ಗಳಲ್ಲಿ ನಾವು ಡೇಟಾನ ಪರ್ಮನೆಂಟಾಗಿ ಸ್ಟೋರ್ ಮಾಡ್ತಾ ಬರ್ತೀವಿ. ಯಾವ ಉದ್ದೇಶಕ್ಕೆ ಸ್ಟೋರ್ ಮಾಡ್ತೀವಿ ಅಂದರೆ, ಮುಂದೆ ಫ್ಯೂಚರಲ್ಲಿ ಅದನ್ನು ಆಕ್ಸೆಸ್ ಮಾಡಬಹುದು ಅನ್ನೋ ಕಾರಣಕ್ಕೆ. ಹಾಗಾಗಿ ಇಸ್ ಎ ನೇಮ್ಡ್ ಲೊಕೇಶನ್ ಆನ್ ದ ಸ್ಟೋರೇಜ್ ಮೀಡಿಯಾ. ಟೈಪ್ಸ್ ಆಫ್ ಫೈಲ್ಸ್. ಹಾಗಾದರೆ ಫೈಲ್ಸ್ಗಳಲ್ಲಿ ಎಷ್ಟು ಥರ ಇದೆ? ಟೋಟಲಿ ವಿ ಹ್ಯಾವ್ 2 ಟೈಪ್ಸ್ ಆಫ್ ಫೈಲ್ಸ್. ಕಂಪ್ಯೂಟರ್ ಸ್ಟೋರ್ಸ್ ಎವ್ರಿ ಫೈಲ್ ಆಸ್ ಅ ಕಲೆಕ್ಷನ್ ಆಫ್ zeros and ones, ದಟ್ ಈಸ್ ಇನ್ ಬೈನರಿ ಫಾರ್ಮ್. ನಮಗೆ ಗೊತ್ತಿರೋ ಹಾಗೆ ಕಂಪ್ಯೂಟರ್ಗಳು ಯಾವುದೇ ಇನ್ಫಾರ್ಮೇಷನ್, ಯಾವುದೇ ಫೈಲನ್ನ 0 ಮತ್ತು 1 ಫಾರ್ಮೆಟಲ್ಲಿ ಸ್ಟೋರ್ ಮಾಡ್ತಾ ಹೋಗುತ್ತೆ. ಟೋಟಲಿ 2 ಟೈಪ್ಸ್ ಆಫ್ ಫೈಲ್ಸನ್ನು ನಾವು ನೋಡ್ತೀವಿ. ಅದು ಡೇಟಾ ಫೈಲ್ಸ್ಗಳು, ಒಂದು ಟೆಕ್ಸ್ಟ್ ಫೈಲು ಮತ್ತು ಇನ್ನೊಂದು ಬೈನರಿ ಫೈಲ್. ಟೆಕ್ಸ್ಟ್ ಫೈಲ್ ಏನಪ್ಪ ಅಂತಂತಂದರೆ, ಟೆಕ್ಸ್ಟ್ ಫೈಲ್ ಕನ್ಸಿಸ್ಟ್ಸ್ ಆಫ್ ಎ ಹ್ಯೂಮನ್ ರೀಡಬಲ್ ಕ್ಯಾರೆಕ್ಟರ್, ಅಂದರೆ ಮನುಷ್ಯರು ಓದಬಹುದಾದಂಥ ಕ್ಯಾರೆಕ್ಟರ್ಗಳನ್ನು ಹೊಂದಿರುತ್ತೆ. ವಿಚ್ ಕ್ಯಾನ್ ಬಿ ಓಪನ್ಡ್ ಬೈ ಎನಿ ಟೆಕ್ಸ್ಟ್ ಎಡಿಟರ್. ಆ ರೀತಿಯಾದಂಥ ಫೈಲನ್ನು ನಾವು ಯಾವುದೇ ಟೆಕ್ಸ್ಟ್ ಎಡಿಟರ್ ಮೂಲಕ ಓಪನ್ ಮಾಡಿ ಓದಬಹುದು. ಬೈನರಿ ಫೈಲ್ಸ್ ಆರ್ ಮೇಡ್ ಅಪ್ ಆಫ್ ನಾನ್ ಹ್ಯೂಮನ್ ರೀಡಬಲ್ ಕ್ಯಾರೆಕ್ಟರ್ಸ್. ಬೈನರಿ ಫೈಲ್ಸ್ಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಅವೆಲ್ಲವೂ ಕೂಡ ಮನುಷ್ಯನು ಓದಲು ಅಸಾಧ್ಯವಾದಂಥ ಕ್ಯಾರೆಕ್ಟರ್ಗಳು ಅಥವಾ ಸಿಂಬಲ್ಸ್ಗಳು ಅದರಲ್ಲಿ ಇರುತ್ತೆ. ವಿಚ್ ರಿಕ್ವೈರ್ ಸ್ಪೆಸಿಫಿಕ್ ಪ್ರೋಗ್ರಾಮ್ಸ್ ಟು ಆಕ್ಸೆಸ್ ಇಟ್ಸ್ ಕಂಟೆಂಟ್ಸ್. ಅಂತಹ ಒಂದು ಕ್ಯಾರೆಕ್ಟರ್ಸ್ಗಳು, ಅಂತಹ ಒಂದು ಸಿಂಬಲ್ಸ್ಗಳನ್ನ ಓದಬೇಕು ಅಥವಾ ಅದನ್ನು ರೀಡ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸ್ಪೆಸಿಫಿಕ್ ಪ್ರೋಗ್ರಾಮ್ಸ್ ಅಂದರೆ ಒಂದು ಸ್ಪೆಷಲ್ ಸಾಫ್ಟ್ವೇರ್ಗಳನ್ನು ನಾವು ಬಳಸಬೇಕಾಗುತ್ತೆ ಟು ಆಕ್ಸೆಸ್ ದಟ್ಸ್ ಕಂಟೆಂಟ್ಸ್. ಬೈನರಿ ಫೈಲ್ಸ್ ಅಂತಂದರೆ, ಇನ್ ಡೀಟೇಲ್ ಆಗಿ ಹೇಳೋದಾದರೆ, ಬೈನರಿ ಫೈಲ್ಸ್ ಆರ್ ಸ್ಟೋರ್ಡ್ ಇನ್ ಟರ್ಮ್ಸ್ ಆಫ್ ಬೈಟ್ಸ್, ಅಂದರೆ ಝೀರೋಸ್ ಮತ್ತು ಒನ್ಸ್ ಫಾರ್ಮೆಟ್ನಲ್ಲಿ ಸ್ಟೋರ್ ಆಗ್ತಾ ಬರುತ್ತೆ. ದೀಸ್ ಬೈಟ್ಸ್ ಡು ನಾಟ್ ರೆಪ್ರೆಸೆಂಟ್ ದ ಆಸ್ಕಿ ವ್ಯಾಲ್ಯೂಸ್ ಆಫ್ ಕ್ಯಾರೆಕ್ಟರ್ಸ್. ಝೀರೋಸ್ ಅಂಡ್ ಒನ್ಸ್ ಅನ್ನೋದು ಯಾವುದೇ ಕಾರಣಕ್ಕೂ ಇಲ್ಲಿ ಆಸ್ಕಿ ವ್ಯಾಲ್ಯೂಸ್ ರೀತಿಯಲ್ಲಿ ಡಿಸ್ಪ್ಲೇ ಬರೋದಿಲ್ಲ. ದೇ ರೆಪ್ರೆಸೆಂಟ್ ದ ಆಕ್ಚುಯಲ್ ಕಂಟೆಂಟ್ ಸಚ್ ಆಸ್ ಇಮೇಜ್, ಆಡಿಯೋ, ವಿಡಿಯೋ, ಕಂಪ್ರೆಸ್ಡ್ ವರ್ಷನ್ಸ್ ಆಫ್ ಅದರ್ ಫೈಲ್ಸ್, ಎಕ್ಸಿಕ್ಯೂಟಬಲ್ ಫೈಲ್ಸ್ ಎಕ್ಸೆಟ್ರಾ. ಇವು ಝೀರೋಸ್ ಅಂಡ್ ಒನ್ಸ್ ಫಾರ್ಮೆಟ್, ಬೈಟ್ ಫಾರ್ಮೆಟ್ ಅಂತ ಹೇಳ್ತೀವಿ, ಅಥವಾ ಬೈನರಿ ಫಾರ್ಮೆಟ್ ಅಂತ ಹೇಳ್ತೀವಿ. ಇವು ಆ್ಯಕ್ಚುಲಿ ಏನನ್ನ ಕಂಟೆಂಟ್ ಆಗಿ ತೊಗೊಂಡಿರುತ್ತೆ ಅಂತ ಹೇಳಿದ್ರೆ, ಇಮೇಜ್ ಫೈಲ್ಸ್ಗಳು, ಆಡಿಯೋ ಫೈಲ್ಸ್ಗಳು, ವಿಡಿಯೋ ಫೈಲ್ಸ್ಗಳು, ಹಾಗೂ ಕಂಪ್ರೆಸ್ಡ್ ಆಗಿರ್ತಕ್ಕಂಥ ಕೆಲವೊಂದಷ್ಟು ಫೈಲ್ಸ್ಗಳು, ಮತ್ತು EXE ಫೈಲ್ ಅಂತ ಹೇಳ್ತೀವಿ, ಎಕ್ಸಿಕ್ಯೂಟಬಲ್ ಫೈಲ್ಸ್, ಇವಿಷ್ಟನ್ನು ಕೂಡ ಹೊಂದಿರುತ್ತೆ. ದೀಸ್ ಆರ್ ನಾಟ್ ಹ್ಯೂಮನ್ ರೀಡಬಲ್. ಇಂತಹ ಫೈಲ್ಸ್ಗಳು, ಕಂಟೆಂಟ್ಸ್ಗಳನ್ನ ಝೀರೋಸ್ ಮತ್ತು ಒನ್ಸ್ ಫಾರ್ಮೆಟಲ್ಲಿ ಇರೋದನ್ನು ಮನುಷ್ಯರು ಅದನ್ನು ಓದೋದಕ್ಕೆ ಅಸಾಧ್ಯವಾಗಿರುತ್ತೆ. ಈವನ್ ಎ ಸಿಂಗಲ್ ಬಿಟ್ ಚೇಂಜ್ ಕ್ಯಾನ್ ಕರಪ್ಟ್ ದ ಫೈಲ್. ಅಲ್ಲಿರ್ತಕ್ಕಂಥ ಬಿಟ್ಗಳಲ್ಲಿ, ಝೀರೋಸ್ ಒನ್ಸ್ ಬಿಟ್ಗಳಲ್ಲಿ ಯಾವ್ದಾದ್ರು ಒಂದು ಬಿಟ್ಟು ನಾವೇನಾದರೂ ಚೇಂಜ್ ಮಾಡಿದ್ರೆ ಎಂಟೈರ್ ಫೈಲು ಕರಪ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ಮೇಕ್ ಇಟ್ ಅನ್ರೀಡಬಲ್ ಟು ದ ಸಪೋರ್ಟಿಂಗ್ ಅಪ್ಲಿಕೇಶನ್. ಆ ಥರ ಏನಾದರೂ ನಾವು ಒಂದು ಬಿಟ್ಟನ್ನು ಚೇಂಜ್ ಮಾಡಿದ್ರೆ ಅನ್ರೀಡಬಲ್ ಆಗಿ ಬಂದ್ಬಿಡುತ್ತೆ. ಇಟ್ಸ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ದ ಅಪ್ಲಿಕೇಶನ್. ಇಟ್ ಈಸ್ ಡಿಫಿಕಲ್ಟ್ ಟು ರಿಮೂವ್ ಎನಿ ಎರರ್ ವಿಚ್ ಮೇ ಅಕರ್ ಇನ್ ದ ಬೈನರಿ ಫೈಲ್. ಈ ರೀತಿಯಾದಂಥ ಬೈನರಿ ಫೈಲ್ನಲ್ಲಿ ಏನಾದರೂ ಒಂದು ಎರರ್ ಬಂತು ಅಂತ ಹೇಳಿದ್ರೆ, ಆ ಎರರ್ನ ರಿಮೂವ್ ಮಾಡೋದು ತುಂಬಾ ಬಹಳ ಕಷ್ಟವಾಗಿ ಕೆಲಸವಾಗಿರ್ತದೆ.
ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಎ ಟೆಕ್ಸ್ಟ್ ಫೈಲ್. ಸೊ ಹಾಗಾದರೆ ಟೆಕ್ಸ್ಟ್ ಫೈಲನ್ನು ಓಪನ್ ಮಾಡೋದು ಮತ್ತು ಕ್ಲೋಸ್ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ, ವಿ ಕ್ಯಾನ್ ಆಕ್ಸೆಸ್ ಫೈಲ್ಸ್ ಐದರ್ ಟು ರೈಟ್ ಆರ್ ರೀಡ್ ಡೇಟಾ ಫ್ರಮ್ ಇಟ್. ಏನಕ್ಕಪ್ಪ ನಾವು ಫೈಲ್ನ ಆಕ್ಸೆಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಆ ಇರ್ತಕ್ಕಂಥ ಫೈಲ್ನ ಕಂಟೆಂಟ್ನ ರೀಡ್ ಮಾಡೋಕ್ಕೋಸ್ಕರ ಆಗಿರ್ಬೋದು, ಅಥವಾ ಅಲ್ಲಿರುವಂಥ ಕಂಟೆಂಟ್ಗಳ ಮೇಲೆ ನಾವು ರೈಟ್ ಮಾಡೋದಕ್ಕಾದ್ರೂ ಆಗಿರ್ಬೋದು. ಸೊ ಆಪರೇಷನ್ಸ್ ಆನ್ ಫೈಲ್ಸ್ ಇನ್ಕ್ಲೂಡ್ ಏನೆಲ್ಲ ಆಪರೇಷನ್ಸ್ ನಾವು ಪರ್ಫಾರ್ಮ್ ಮಾಡ್ಬೋದು ಅಂತ ಹೇಳಿದ್ರೆ, ಕ್ರಿಯೇಟಿಂಗ್, ಓಪನಿಂಗ್, ರೈಟಿಂಗ್, ಟ್ರಾವರ್ಸಿಂಗ್, ರೀಡಿಂಗ್. ಸೊ ಈ ರೀತಿಯಾಗಿ ಒಂದು 5 ಆಪರೇಷನ್ಸ್ ನಾವು ಮಾಡಬಹುದಾಗುತ್ತೆ. ಸೊ ಕ್ರಿಯೇಟಿಂಗ್ ಅಂತ ಹೇಳಿದ್ರೆ ನಾವು ಹೊಸದಾಗಿ ಫೈಲನ್ನು ಕ್ರಿಯೇಟ್ ಮಾಡೋದು ಆಗಿರುತ್ತೆ. ಓಪನಿಂಗ್ ಅಂತಂದರೆ ಆಲ್ರೆಡಿ ಫೈಲ್ ಕ್ರಿಯೇಟ್ ಆಗಿದ್ದಾಗ ಅದನ್ನು ಮತ್ತೊಂದು ಬಾರಿ ನಾವು ರೀಡ್ ಮಾಡಬೇಕು, ಅದು ಅದ್ರ ಬಗ್ಗೆ ಏನಾದರೂ ರೈಟ್ ಮಾಡಬೇಕು ಅಂತಂದರೆ ಸೊ ಓಪನಿಂಗ್ ಆಪರೇಷನ್ ಮಾಡ್ಬೋದು. ರೈಟಿಂಗ್ ಅಂತಂದರೆ ಸೊ ನಾವು ಕಂಟೆಂಟ್ಗಳನ್ನು ಅದಕ್ಕೆ ಆ್ಯಡ್ ಮಾಡಬೇಕು, ಸೊ ಟೈಪ್ ಮಾಡಬೇಕು ಅಂದಾಗ ರೈಟಿಂಗನ್ನು ನಾವು ಬಳಸ್ತೀವಿ. ಟ್ರಾವರ್ಸಿಂಗ್ ಅಂತ ಹೇಳಿದ್ರೆ ಈಚ್ ಆ್ಯಂಡ್ ಎವ್ರಿ ಕಂಟೆಂಟನ್ನು ನಾವು ಅಲ್ಲಿ ಆಕ್ಸೆಸ್ ಮಾಡ್ತಾ ಹೋಗೋದು ಬೈ ವಿಸಿಟಿಂಗ್ ಈಚ್ ಆ್ಯಂಡ್ ಎವ್ರಿ ಕಂಟೆಂಟ್ಸ್. ಸೊ ರೀಡಿಂಗ್ ಅಂತಂದರೆ ಸೊ ಓನ್ಲಿ ಟು ರೀಡ್ ದಟ್ ಪರ್ಟಿಕ್ಯುಲರ್ ಕಂಟೆಂಟ್ಸ್. ಈ ರೀತಿಯಾಗಿ 5 ಆಪರೇಷನ್ ನಾವು ನೋಡ್ಬೋದು. ಸೊ ಪೈಥಾನ್ ಹ್ಯಾಸ್ ದ IO ಮಾಡ್ಯೂಲ್ ದ್ಯಾಟ್ ಕಂಟೈನ್ಸ್ ದ ಡಿಫ್ರೆಂಟ್ ಫಂಕ್ಷನ್ಸ್ ಫಾರ್ ಹ್ಯಾಂಡ್ಲಿಂಗ್ ಫೈಲ್ಸ್. ಸೊ ಈ ಪೈಥಾನ್ ಸಾಫ್ಟ್ವೇರ್ನಲ್ಲಿ IO ಮಾಡ್ಯೂಲ್ ಅನ್ನೋದು ಇರುತ್ತೆ. ಸೊ ಈ ಮಾಡ್ಯೂಲ್ ಏನಪ್ಪ ಹೊಂದಿರುತ್ತೆ ಅಂದರೆ ಡಿಫ್ರೆಂಟ್ ಫಂಕ್ಷನ್ಸ್ ಫಾರ್ ಹ್ಯಾಂಡ್ಲಿಂಗ್ ಫೈಲ್ಸ್. ಸೊ ಈ ರೀತಿಯಾದಂಥ ಫೈಲ್ಸ್ಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಬೇಕಾಗಿರುವಂಥ ಡಿಫ್ರೆಂಟ್ ಫಂಕ್ಷನ್ಸ್ಗಳು ಅದನ್ನು ಪೈಥಾನ್ IO ಮಾಡ್ಯೂಲ್ ಹೊಂದಿರುತ್ತೆ. ಓಪನಿಂಗ್ ಫೈಲ್ ಹಾಗಾದರೆ ಓಪನ್ ಮಾಡೋದು ಹೇಗೆ? ಸೊ ಇಲ್ಲಿ ಓಪನ್ ಫಂಕ್ಷನ್ ಬಳಸ್ತೀವಿ. ಓಪನ್ ಫಂಕ್ಷನ್ ವಿಲ್ ಬಿ ಯೂಸ್ಡ್ ಟು ಓಪನ್ ಎ ಫೈಲ್. ಸೊ ಈ ಓಪನ್ ಫಂಕ್ಷನ್ನ ಬಳಸೋದು ಹೇಗೆ, ಅದರ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಸೊ ಲೆಫ್ಟ್ ಸೈಡಲ್ಲಿ ಸೊ ಫೈಲ್ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಓಪನ್ ಫಂಕ್ಷನ್. ವಿತಿನ್ ದ್ಯಾಟ್ ಪ್ಯಾರಾಂಥಿಸಿಸ್ ವಿ ಹ್ಯಾವ್ ಟು ರೈಟ್ ದ ಫಂಕ್ಷನ್ ಫೈಲ್ ನೇಮ್ ಕಾಮಾ ದೆನ್ ಆಕ್ಸೆಸ್ ಮೋಡ್. ಇಲ್ಲಿ ಫೈಲ್ ಆಬ್ಜೆಕ್ಟ್ ಅನ್ನೋದು ಏನಪ್ಪ ಅಂದರೆ it establishes a link between the program and data file stored in the permanent storage. ಸೊ ಲಿಂಕ್ ಮಾಡುತ್ತೆ. ನಾವು ಆಲ್ರೆಡಿ ಪರ್ಮನೆಂಟ್ ಸ್ಟೋರೇಜಲ್ಲಿ ಸ್ಟೋರ್ ಮಾಡಿರುವಂಥ ಫೈಲ್ನ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ಗೆ ಅಥವಾ ಒಂದು ಪ್ರೋಗ್ರಾಮ್ಗೆ ಲಿಂಕ್ ಮಾಡೋದಕ್ಕೆ ನಾವು ಈ ಫೈಲ್ ಆಬ್ಜೆಕ್ಟ್ ವೇರಿಯಬಲ್ನ ಬಳಸ್ತೀವಿ. ದಿಸ್ ಫಂಕ್ಷನ್ ರಿಟರ್ನ್ಸ್ ದ ಫೈಲ್ ಆಬ್ಜೆಕ್ಟ್ ಕಾಲ್ಡ್ ಫೈಲ್ ಹ್ಯಾಂಡಲ್ ವಿಚ್ ಈಸ್ ಸ್ಟೋರ್ಡ್ ಇನ್ ದ ವೇರಿಯಬಲ್ ಫೈಲ್ ಆಬ್ಜೆಕ್ಟ್. ಸೊ ಇದು ನಮಗೆ ಯಾವುದನ್ನು ರಿಟರ್ನ್ ಮಾಡುತ್ತೆ ಅಥವಾ ರಿಪ್ಲೈ ಬರುತ್ತೆ ಅಂತ ಹೇಳಿದ್ರೆ, ಸೊ ಒಂದು ಫೈಲ್ ಆಬ್ಜೆಕ್ಟನ್ನು ಫೈಲ್ ಹ್ಯಾಂಡಲ್ ರೀತಿಯಲ್ಲಿ ನಮಗೆ ರಿಪ್ಲೈ ಮಾಡುತ್ತೆ, ವಿಚ್ ಈಸ್ ಸ್ಟೋರ್ಡ್ ಇನ್ ದ ವೇರಿಯಬಲ್ ಫೈಲ್ ಆಬ್ಜೆಕ್ಟ್. ಸೊ ನೆಕ್ಸ್ಟ್, ದಿಸ್ ವೇರಿಯಬಲ್ ಇಸ್ ಯೂಸ್ಡ್ ಟು ಟ್ರಾನ್ಸ್ಫರ್ ದ ಡೇಟಾ ಟು ಅಂಡ್ ಫ್ರಮ್ ದ ಫೈಲ್. ಸೊ ಇಲ್ಲಿ ಫೈಲ್ ಆಬ್ಜೆಕ್ಟ್ ಮೂಲಕ ನಾವೇನು ಮಾಡಬಹುದು ಅಂದರೆ ಡೇಟಾನ ಟ್ರಾನ್ಸ್ಫರ್ ಮಾಡಬಹುದು. ಸೊ ಟು ಆ್ಯಂಡ್ ಫ್ರಮ್ ದ ಫೈಲ್. ಸೊ ಫೈಲ್ಗೆ ಡೇಟಾ ಕೊಡೋದಾಗಿರ್ಬೋದು, ಅದೇ ಫೈಲಿಂದ ಡೇಟಾನ ತಗೊಳ್ಳೋದಾಗಿರ್ಬೋದು. ಸೊ ರೀಡ್ ಅಂಡ್ ರೈಟ್ ಬೈ ಕಾಲಿಂಗ್ ದ ಫಂಕ್ಷನ್ಸ್ ಡಿಫೈನ್ ಇನ್ ದ ಪೈಥಾನ್ IO ಮಾಡ್ಯೂಲ್. ಸೊ IO ಮಾಡ್ಯೂಲ್ ಇರ್ತಕ್ಕಂಥ ಕೆಲವೊಂದಿಷ್ಟು ಫಂಕ್ಷನ್ನ ಕಾಲ್ ಮಾಡೋದ್ರಿಂದ ನಾವು ರೀಡು ಕೂಡ ಮಾಡ್ಬೋದು, ಹಾಗೆ ರೈಟು ಕೂಡ ಮಾಡ್ಬೋದು. ಇಫ್ ದ ಫೈಲ್ ಡಸ್ ನಾಟ್ ಎಕ್ಸಿಸ್ಟ್, ದ ಅಬೋವ್ ಸ್ಟೇಟ್ಮೆಂಟ್ಸ್ ಕ್ರಿಯೇಟ್ ಅ ನ್ಯೂ ಎಂಪ್ಟಿ ಫೈಲ್. ಸಪೋಸ್ ಯಾವುದೇ ರೀತಿಯಾದಂಥ ಫೈಲು ಎಕ್ಸಿಟ್ ಆಗಿಲ್ಲ, ಯಾವುದೂ ಇಲ್ಲ ಅಂತ ಬಂದಾಗ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಎಂಪ್ಟಿ ಫೈಲು ಕ್ರಿಯೇಟ್ ಆಗುತ್ತಾ ಚಾನ್ಸಸ್ ಇರುತ್ತೆ. ನಾವು ದ ಫೈಲ್ ಆಬ್ಜೆಕ್ಟ್ ಹ್ಯಾಸ್ ಅ ಸರ್ಟನ್ ಆಟ್ರಿಬ್ಯೂಟ್ಸ್. ಈ ಒಂದು ಫೈಲ್ ಆಬ್ಜೆಕ್ಟ್ ಅನ್ನೋದ್ರಲ್ಲಿ ಒಂದಷ್ಟು ಆಟ್ರಿಬ್ಯೂಟ್ಗಳನ್ನು ಕೊಟ್ಟಿರ್ತಾರೆ. ಫೈಲ್ ಡಾಟ್ ಕ್ಲೋಸ್ಡ್ ಅಂತ ಇರುತ್ತೆ. ಸೊ ಇಟ್ ರಿಟರ್ನ್ಸ್ ದ ಟ್ರೂ ಇಫ್ ದ ಫೈಲ್ ಇಸ್ ಕ್ಲೋಸ್ ಏನಾದರೂ ಆದರೆ ಆ ಫೈಲು, ಸೊ ಇಲ್ಲಿ ನಮಗೆ ಈ ಆಟ್ರಿಬ್ಯೂಟ್ ವ್ಯಾಲ್ಯೂ ಟ್ರೂ ಅಂತ ಬರುತ್ತೆ. ಆ್ಯಂಡ್ ಫಾಲ್ಸ್ ಅದರ್ವೈಸ್, ಇಲ್ಲಾಂದರೆ ಫಾಲ್ಸ್ ಅಂತ ಬರುತ್ತೆ. ಫೈಲ್ ಡಾಟ್ ಮೋಡ್ ಅಂತ ಹೇಳಿದ್ರೆ ಇಟ್ ರಿಟರ್ನ್ಸ್ ದ ಆಕ್ಸೆಸ್ ಮೋಡ್. ಯಾವ ರೀತಿಯಾದಂಥ ಮೋಡ್ ಇದೆ, ರೀಡ್ ಮೋಡ್ ಇದೆಯಾ, ರೈಟ್ ಮೋಡ್ ಇದೆಯಾ, ಅಪೆಂಡ್ ಮೋಡ್ ಇದೆಯಾ ಅನ್ನೋದನ್ನು ನಾವು ಇದರಲ್ಲಿ ನೋಡ್ಬೋದು. ಇನ್ ವಿಚ್ ಅ ಫೈಲ್ ವಾಸ್ ಓಪನ್, ಯಾವ ರೀತಿಯಾದಂಥ ಮೋಡಲ್ಲಿ ಫೈಲು ಓಪನ್ ಆಗಿದೆ ಅನ್ನೋದನ್ನು ಇದರಲ್ಲಿ ತಿಳಿಬಹುದು. ಫೈಲ್ ಡಾಟ್ ನೇಮ್ ಆಟ್ರಿಬ್ಯೂಟ್ ಅಂತಂದರೆ ಇಟ್ ರಿಟರ್ನ್ಸ್ ದ ನೇಮ್ ಆಫ್ ಫೈಲ್. ಆ ಫೈಲ್ಗೆ ಏನು ಹೆಸರಿದೆ ಅನ್ನೋದನ್ನು ನಾವು ಇದರಲ್ಲಿ ಆಟ್ರಿಬ್ಯೂಟಲ್ಲಿ ತಿಳಿಬಹುದು. ದ ಫೈಲ್ ನೇಮ್ ಶುಡ್ ಬಿ ದ ನೇಮ್ ಆಫ್ ದ ಫೈಲ್ ದಟ್ ಹ್ಯಾಸ್ ಟು ಬಿ ಓಪನ್ಡ್. ನಾವು ಯಾವ ಒಂದು ಹೆಸರನ್ನು ಕೊಟ್ಟಿರ್ತೀವಿ ಫೈಲ್ಗೆ, ಆ ಹೆಸರನ್ನು ನಾವು ಫೈಲ್ ನೇಮ್ಗೆ ಕೊಡಬೇಕಾಗುತ್ತೆ. ಸೊ ದಟ್ ವಿ ಕ್ಯಾನ್ ಓಪನ್ ದಟ್ ಪರ್ಟಿಕ್ಯುಲರ್ ಫೈಲ್. ಇಫ್ ದ ಫೈಲ್ ಇಸ್ ನಾಟ್ ಇನ್ ದ ಕರೆಂಟ್ ವರ್ಕಿಂಗ್ ಡೈರೆಕ್ಟ್ರಿ, ನಾವು ಓಪನ್ ಮಾಡಬಹುದಾದಂಥ ಫೈಲು ಆ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ಲಿ ಇಲ್ಲ ಅಂತ ಹೇಳಿದ್ರೆ, ವರ್ಕಿಂಗ್ ಡೈರೆಕ್ಟರಿನಲ್ಲಿ ಇಲ್ಲ ಅಂತ ಹೇಳಿದ್ರೆ, ದೆನ್ ವಿ ನೀಡ್ ಟು ಸ್ಪೆಸಿಫೈ ದ ಕಂಪ್ಲೀಟ್ ಪಾತ್. ಆ ಫೈಲ್ ಎಲ್ಲಿದೆ ಅನ್ನೋದನ್ನ ಕಂಪ್ಲೀಟ್ ಪಾತನ್ನು ನಾವು ಮೆನ್ಷನ್ ಮಾಡಬೇಕಾದ್ರೆ ಅಲಾಂಗ್ ವಿತ್ ಇಟ್ಸ್ ನೇಮ್. ಆ ಫೈಲ್ ನೇಮ್ ಜೊತೆಗೆ ಕಂಪ್ಲೀಟ್ ಪಾತನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ದ ಆಕ್ಸೆಸ್ ಮೋಡ್ ಈಸ್ ಅನ್ ಆಪ್ಷನಲ್ ಆರ್ಗ್ಯುಮೆಂಟ್. ಇಲ್ಲಿ ಆಕ್ಸೆಸ್ ಮೋಡ್ ಅನ್ನೋದು ಒಂದು ಆಪ್ಷನಲ್ ಆಗಿರುತ್ತೆ. ದಟ್ ರೆಪ್ರೆಸೆಂಟ್ ದ ಮೋಡ್ ಇನ್ ವಿಚ್ ದ ಫೈಲ್ ಹ್ಯಾಸ್ ಟು ಬಿ ಆಕ್ಸೆಸ್ಡ್ ಬೈ ದ ಪ್ರೋಗ್ರಾಮ್. ಸೊ ಪ್ರೋಗ್ರಾಮ್ ಮೂಲಕ ಆ ಫೈಲನ್ನು ಯಾವ ರೀತಿ ಆಕ್ಸೆಸ್ ಮಾಡ್ಬೋದು, ರೀಡ್ ಮೋಡಲ್ಲಿ ಆಕ್ಸೆಸ್ ಮಾಡಬೇಕಾ,
ರೈಟ್ ಮೋಡಲ್ಲಿ ಮಾಡಬೇಕಾ, ಅಪೆಂಡ್ ಮೋಡಲ್ಲಿ ಮಾಡಬೇಕಾ ಅನ್ನೋದನ್ನು ಅಲ್ಲಿ ತಿಳಿಸುತ್ತೆ. ಇಟ್ ಈಸ್ ಆಲ್ಸೋ ರೆಫರ್ಡ್ ಟು ಆಸ್ ಅ ಪ್ರೊಸೆಸಿಂಗ್ ಮೋಡ್. ಸೊ ಡಬ್ಲ್ಯೂ ಮೋಡ್ ಅಂತಂದ್ರೆ ರೈಟ್ ಮೋಡ್, ಸೊ ದಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಪ್ರೋಸೆಸ್. ಸೊ ಆರ್ ಅಂತ ಅಂದರೆ ರೀಡ್ ಮೋಡ್, ಅದು ಕೂಡ ಒಂದು ರೀತಿಯ ಪ್ರೋಸೆಸ್. ಸೊ ನೆಕ್ಸ್ಟ್ ಎ ಅಂತ ಹೇಳಿದ್ರೆ ಅಪೆಂಡಿಂಗ್, ದಟ್ ಇಸ್ ಆಲ್ಸೋ ಪ್ರೋಸೆಸ್. ಅಂದರೆ ಆಕ್ಸೆಸ್ ಮೋಡ್ ಅನ್ನೋದು ಇಟ್ ಇಸ್ ಆಲ್ಸೋ ರೆಫರ್ಡ್ ಟು ಆಸ್ ಪ್ರೊಸೆಸಿಂಗ್ ಮೋಡ್ ಅಂತ ಹೇಳ್ತೀವಿ. ಸೊ ಆರ್ ಅಂತಂದರೆ ಫಾರ್ ರೀಡಿಂಗ್, ಡಬ್ಲ್ಯೂ ಫಾರ್ ರೈಟಿಂಗ್, ಪ್ಲಸ್ ಅಂತ ಬರೆದ್ರೆ ಫಾರ್ ಬೋತ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತ ಆಗುತ್ತೆ. ಎ ಫಾರ್ ಅಪೆಂಡಿಂಗ್ ಅಟ್ ದ ಎಂಡ್ ಆಫ್ ದ ಎಕ್ಸಿಸ್ಟಿಂಗ್ ಫೈಲ್. ದ ಡಿಫಾಲ್ಟ್ ವ್ಯಾಲ್ಯೂ ದ ಡಿಫಾಲ್ಟ್ ಈಸ್ ದ ರೀಡ್ ಮೋಡ್. ಸೊ ಫೈಲ್ಗಳಲ್ಲಿ ಡಿಫಾಲ್ಟ್ ಯಾವ ಮೋಡಲ್ಲಿ ಇರುತ್ತೆ ಅಂದರೆ ಓನ್ಲಿ ರೀಡ್ ಮೋಡಲ್ಲಿ ಇರುತ್ತೆ. ಬೈ ಡಿಫಾಲ್ಟ್ ಫೈಲ್ಸ್ ಆರ್ ಓಪನ್ ಇನ್ ದ ಟೆಕ್ಸ್ಟ್ ಮೋಡ್. ಸೊ ಯಾವುದೇ ಫೈಲ್ಸ್ ನಾವು ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದು ಟೆಕ್ಸ್ಟ್ ಮೋಡಲ್ಲಿ ಓಪನ್ ಆಗುತ್ತೆ. ದಟ್ ಮೀನ್ಸ್ ಸ್ಟ್ರಿಂಗ್ಸ್ ಕೆನ್ ಬಿ ರೀಡ್ ಆರ್ ರೈಟ್. ಅಲ್ಲಿರುವಂಥ ಸ್ಟ್ರಿಂಗ್ಸ್ನ ನಾವು ರೀಡ್ ಮಾಡ್ಬೋದು, ರೈಟ್ ಕೂಡ ಮಾಡ್ಬೋದು. ಫೈಲ್ಸ್ ಕಂಟೈನಿಂಗ್ ನಾನ್ ಟೆಕ್ಸ್ಚುಯಲ್ ಡೇಟಾ ಆರ್ ಓಪನ್ ಇನ್ ಬೈನರಿ ಮೋಡ್. ಸೊ ನಮಗೆ ನಾನ್ ಟೆಕ್ಸ್ಚುಯಲ್ ಅಂದರೆ ಟೆಕ್ಸ್ಟ್ ಫಾರ್ಮೆಟ್ ಬಿಟ್ಟು ಬೇರೆ ಫಾರ್ಮೆಟ್ ಇರುವಂಥ ಫೈಲ್ಸ್ಗಳು ಬೈನರಿ ಮೋಡ್ನಲ್ಲಿ ಓಪನ್ ಆಗಿದೆ. ದಟ್ ಮೀನ್ಸ್ ರೀಡ್ ಆರ್ ರೈಟ್ ಆರ್ ಪರ್ಫಾರ್ಮ್ಡ್ ಇನ್ ಟರ್ಮ್ಸ್ ಆಫ್ ಬೈಟ್ಸ್. ಸೊ ನಾವು ರೀಡಿಂಗ್ ಮಾಡಬೇಕು ಅದು ರೈಟಿಂಗ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಪರ್ಫಾರ್ಮ್ ಇನ್ ಟರ್ಮ್ಸ್ ಆಫ್ ಬೈಟ್ಸ್ ಮೂಲಕನೇ ಇದನ್ನು ನೋಡ್ಬೋದು. ಹಾಗಾದರೆ ಫೈಲ್ ಓಪನಿಂಗ್ ಮೋಡ್ಸ್ ಯಾವುದೆಲ್ಲ ಇದೆ ಅಂತಂದರೆ, ಸೊ ಲೆಟ್ ಅಸ್ ಟೇಕ್ ಫಸ್ಟ್ ಒನ್ ಆರ್. ಸೊ ಫೈಲ್ ಮೋಡ್ ಆರ್ ಅಂತ ಇದ್ದರೆ ಓಪನ್ಸ್ ದ ಫೈಲ್ ಇನ್ ರೀಡ್ ಓನ್ಲಿ ಮೋಡ್. ಸೊ ಆ ಫೈಲನ್ನು ಕೇವಲ ರೀಡ್ ಮಾಡೋದಕ್ಕೋಸ್ಕರ ನಾವು ಓಪನ್ ಮಾಡ್ದಂಗೆ ಆಗುತ್ತೆ. ಹಾಗಾದರೆ ಆಫ್ಸೆಟ್ ಪೊಸಿಷನ್ ಅಂದರೆ ಏನು? ಕರ್ಸರ್ ಪಾಯಿಂಟು. ಸೊ ಫ್ರಮ್ ದ ಬಿಗಿನಿಂಗ್ ಆಫ್ ದ ಫೈಲ್ ಇಟ್ ವಿಲ್ ಸ್ಟಾರ್ಟ್. ಸೊ ಬಿಗಿನಿಂಗ್ ಆಫ್ ದ ಫೈಲಲ್ಲಿ ಕರ್ಸರ್ ಪಾಯಿಂಟು ಶುರು ಆಗುತ್ತೆ. ಆರ್ ಬಿ ಅಂತ ಹೇಳಿದ್ರೆ ಓಪನ್ಸ್ ದ ಫೈಲ್ ಇನ್ ಬೈನರಿ ಆ್ಯಂಡ್ ರೀಡ್ ಓನ್ಲಿ ಮೋಡ್. ಸೊ ಆ ಫೈಲನ್ನು ಬೈನರಿ ಫಾರ್ಮೆಟ್ನಲ್ಲಿ ಓಪನ್ ಮಾಡುತ್ತೆ, ಹಾಗೂ ರೀಡಿಂಗ್ ಆಪ್ಷನ್ ಮಾತ್ರ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ ಕರ್ಸರ್ ಪಾಯಿಂಟು ಬಿಗಿನಿಂಗ್ ಆಫ್ ದ ಫೈಲಿಂದನೇ ಶುರು ಆಗುತ್ತೆ. ಆರ್ ಪ್ಲಸ್ ಅಥವಾ ಪ್ಲಸ್ ಆರ್ ಅಂತ ಹೇಳಿದ್ರೆ ಓಪನ್ಸ್ ದ ಫೈಲ್ ಇನ್ ಬೋತ್ ರೀಡ್ ಆ್ಯಂಡ್ ರೈಟ್ ಮೋಡ್. ಸೊ ಪ್ಲಸ್ ಅಂತ ಹೇಳಿದ್ರೆ ಎರಡೂ ಆಪ್ಷನ್ ಇರುತ್ತೆ, ರೀಡಿಂಗು ಮಾಡ್ಬೋದು, ರೈಟಿಂಗು ಮಾಡ್ಬೋದು. ಸೊ ರೀಡಿಂಗು ಅಥವಾ ರೈಟಿಂಗ್ ಶುರು ಮಾಡೋದಿದ್ರೆ ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಸೊ ಬಿಗಿನಿಂಗ್ ಆಫ್ ದ ಫೈಲಿಂದನೇ ಕರ್ಸರ್ ಪಾಯಿಂಟು ಅಥವಾ ಆಫ್ಸೆಟ್ ಪೊಸಿಷನ್ ಇರುತ್ತೆ. ಸೊ ಡಬ್ಲ್ಯೂ ಮೋಡ್ ಅಂತ ಹೇಳಿದ್ರೆ ಓಪನ್ಸ್ ದ ಫೈಲ್ ಇನ್ ರೈಟ್ ಮೋಡ್. ಸೊ ರೈಟ್ ಮೋಡಲ್ಲಿ ಫೈಲನ್ನು ಓಪನ್ ಮಾಡುತ್ತೆ. ಇಫ್ ದ ಫೈಲ್ ಈಸ್ ಆಲ್ರೆಡಿ ಎಕ್ಸಿಸ್ಟ್, ಸೊ ಫೈಲ್ ಆಲ್ರೆಡಿ ಇತ್ತು ಅಂತ ಹೇಳಿದ್ರೆ ಆಲ್ ದ ಕಂಟೆಂಟ್ಸ್ ವಿಲ್ ಬಿ ಓವರ್ ರಿಟರ್ನ್. ಹಳೆಯದ ಏನಾದರೂ ಕಂಟೆಂಟ್ಗಳಿದ್ರೆ ಅದು ಓವರ್ ರಿಟರ್ನ್ ಆಗುತ್ತೆ, ಅಂದರೆ ಅದು ಎರೇಸ್ ಆಗಿಬಿಟ್ಟು ಹೊಸ ಕಂಟೆಂಟು ಆ ಪ್ಲೇಸ್ಗೆ ಬಂದು ಕೂತ್ಕೊಳ್ಳುತ್ತೆ. ಇಫ್ ದ ಫೈಲ್ ಡಸ್ ನಾಟ್ ಎಕ್ಸಿಸ್ಟ್, ಸಪೋಸ್ ಫೈಲ್ ಇಲ್ಲವೇ ಇಲ್ಲ ಅಂತ ಆದರೆ ಸೊ ದೆನ್ ಎ ನ್ಯೂ ಫೈಲ್ ವಿಲ್ ಬಿ ಕ್ರಿಯೇಟೆಡ್. ಸೊ ಹೊಸದಾಗಿ ಒಂದು ಫೈಲು ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿ ಡಬ್ಲ್ಯೂ ಮೋಡು ಕೂಡ ವರ್ಕ್ ಆಗಬೇಕು ಅಂದಾಗ ಕರ್ಸರ್ ಪಾಯಿಂಟು ಬಿಗಿನಿಂಗಿಂದಲೇ ಶುರು ಆಗುತ್ತೆ. ಸೊ ಬಿಗಿನಿಂಗ್ ಆಫ್ ದ ಫೈಲ್. ಡಬ್ಲ್ಯೂ ಬಿ ಪ್ಲಸ್ ಆರ್ ಪ್ಲಸ್ ಡಬ್ಲ್ಯೂ ಅಂತ ಹೇಳಿದ್ರೆ ಡಬ್ಲ್ಯೂ ಬಿ ಅಂದರೆ ಓಪನ್ ದ ಫೈಲ್ ಇನ್ ರೀಡ್, ರೈಟ್ ಆ್ಯಂಡ್ ಬೈನರಿ ಮೋಡ್. ಸೊ ಪ್ಲಸ್ ಅಂತ ಹೇಳಿದ್ರೆ ರೀಡ್ ರೈಟ್ ಎರಡು ಅಂತ ಹೇಳಿದ್ವಿ. ಸೊ ಇಲ್ಲಿ ಬೈನರಿ ಮೋಡಲ್ಲಿ ಓಪನ್ ಮಾಡುತ್ತೆ. ಸೊ ರೀಡ್ ಮತ್ತು ರೈಟ್ ಆರ್ ಆಲ್ಸೋ ಬೈನರಿ ಮೋಡ್. ಸೊ ಇಫ್ ದ ಫೈಲ್ ಆಲ್ರೆಡಿ ಎಕ್ಸಿಸ್ಟ್, ಆ ಫೈಲ್ ಆಲ್ರೆಡಿ ಇದೆ ಅಂತ ಹೇಳಿದ್ರೆ ಕಂಟೆಂಟ್ಸ್ ವಿಲ್ ಬಿ ಓವರ್ ರಿಟರ್ನ್. ಯಾಕಂದರೆ ಡಬ್ಲ್ಯೂ ಮೋಡ್ ತೊಗೊಂಡಿದ್ದರಿಂದ ಹಳೆಯ ಕಂಟೆಂಟ್ಸು ಓವರ್ ರಿಟರ್ನ್ ಆಗುತ್ತೆ. ಇಫ್ ದ ಫೈಲ್ ಡಸ್ ನಾಟ್ ಎಕ್ಸಿಸ್ಟ್ ದೆನ್ ಎ ನ್ಯೂ ಫೈಲ್ ವಿಲ್ ಬಿ ಕ್ರಿಯೇಟೆಡ್. ಸೊ ಇಲ್ಲೂ ಕೂಡ ಕರ್ಸರ್ ಪಾಯಿಂಟು ಬಿಗಿನಿಂಗ್ ಆಫ್ ದ ಫೈಲಲ್ಲೇ ಶುರು ಆಗುತ್ತೆ. ಸೊ ನೆಕ್ಸ್ಟ್ ಈಸ್ ಎ ಮೋಡ್ ಅಂತಂದರೆ ಸೊ ಅಪೆಂಡ್ ಮೋಡ್ ಓಪನ್ಸ್ ದ ಫೈಲ್ ಇನ್ ಅಪೆಂಡ್ ಮೋಡ್. ಅಪೆಂಡ್ ಮೋಡಲ್ಲಿ ನಾವು ಫೈಲನ್ನು ಓಪನ್ ಮಾಡೋದನ್ನು ಕಾಣ್ತೀವಿ. ಇಫ್ ದ ಫೈಲ್ ಡಸ್ ನಾಟ್ ಎಕ್ಸಿಸ್ಟ್, ಫೈಲ್ ಏನಾದರೂ ಇಲ್ಲ ಅಂತಂದರೆ ದೆನ್ ಎ ನ್ಯೂ ಫೈಲ್ ವಿಲ್ ಬಿ ಕ್ರಿಯೇಟ್, ಹೊಸ ಫೈಲು ಕ್ರಿಯೇಟ್ ಆಗಿದೆ. ಬಟ್ ಇಲ್ಲಿ ಕರ್ಸರ್ ಪಾಯಿಂಟು ಎಂಡ್ ಆಫ್ ದ ಫೈಲಿಂದ ಶುರು ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅಪೆಂಡ್ ಮೋಡ್ ಅನ್ನೋದು ಸೊ ರೈಟ್ ಮೋಡ್ಗಿಂತ ಡಿಫ್ರೆಂಟ್ ಆಗಿರುತ್ತೆ. ರೈಟ್ ಮೋಡಲ್ಲಿ ಹಳೆ ಕಂಟೆಂಟ್ಸು ಎರೇಸ್ ಆಗಿಬಿಟ್ಟು ಸೊ ಹೊಸದಾಗಿ ಕಂಟೆಂಟನ್ನು ತೊಗೊಂಡ್ರೆ ಅಪೆಂಡ್ ಮೋಡಲ್ಲಿ ಏನಾಗುತ್ತೆ ಅಂದರೆ ಹಳೆ ಕಂಟೆಂಟ್ನ ಹಾಗೆ ರಿಟೈನ್ ಮಾಡಿಕೊಡುತ್ತೆ. ಎಂಡ್ ಆಫ್ ದ ಫೈಲಲ್ಲಿ ಕರ್ಸರ್ ಪಾಯಿಂಟ್ ಹೈಲೈಟ್ ಆಗುತ್ತೆ. ಸೊ ನಾವು ಏನೇ ಎಂಟ್ರಿ ಮಾಡಿದ್ರು ಕೂಡ ಅದು ಎಂಡ್ ಆಫ್ ದ ಫೈಲಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಹಳೆ ಕಂಟೆಂಟ್ ಹಾಗೆ ರಿಟೈನ್ ಆಗುತ್ತೆ, ಅಂದರೆ ಅಲ್ಲೇ ಇರುತ್ತೆ, ಎರೇಸ್ ಆಗೋದಿಲ್ಲ. ಸೊ ಹಾಗಾಗಿ ಆಫ್ಸೆಟ್ ಪೊಸಿಷನ್ನು ಇಲ್ಲಿ ಎಂಡ್ ಆಫ್ ದ ಫೈಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎ ಪ್ಲಸ್ ಆರ್ ಪ್ಲಸ್ ಎ ಅಂತ ಹೇಳಿದ್ರೆ ಓಪನ್ಸ್ ದ ಫೈಲ್ ಇನ್ ಅಪೆಂಡ್ ಮೋಡ್ ಆ್ಯಂಡ್ ರೀಡ್ ಮೋಡ್. ಸೊ ಇಲ್ಲಿ ರೀಡ್ ಮೋಡು ಮತ್ತು ಅಪೆಂಡ್ ಮೋಡ್ ಮಾತ್ರ ಇರುತ್ತೆ. ಇಲ್ಲಿ ರೈಟ್ ಮೋಡು ಬರೋದಿಲ್ಲ. ಯಾಕಂದರೆ ರೈಟ್ ಮೋಡ್ ಅಂತ ಏನಾದ್ರು ತೊಗೊಂಡ್ರೆ ಸೊ ಹಳೆ ಕಂಟೆಂಟ್ಸನ್ನು ಎರೇಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅಪೆಂಡ್ ಮೋಡ್ ಅಂತ ಇದ್ದಾಗ ರೈಟ್ ಆಪ್ಷನ್ಗೆ ಅವಕಾಶ ಇರೋದಿಲ್ಲ, ಓನ್ಲಿ ಅಪೆಂಡ್ ಮೋಡ್ ಅಂತ ಇರುತ್ತೆ, ಪ್ಲಸ್ ರೀಡ್ ಮೋಡು ಇರುತ್ತೆ. ಇಫ್ ದ ಫೈಲ್ ಡಸ್ ನಾಟ್ ಎಕ್ಸಿಸ್ಟ್ ಸೊ ದೆನ್ ಇಟ್ ವಿಲ್ ಕ್ರಿಯೇಟ್ ಅ ನ್ಯೂ ಫೈಲ್. ಫೈಲ್ ಏನಾದರೂ ಇಲ್ಲ ಅಂತ ಹೇಳಿದಾಗ ಹೊಸದಾಗಿ ಫೈಲು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಸೊ ಕರ್ಸರ್ ಪಾಯಿಂಟ್ ಎಲ್ಲಿಂದ ಶುರು ಆಗುತ್ತೆ ಅಂದರೆ ಸೇಮ್
ಎಂಡ್ ಆಫ್ ದ ಫೈಲಿಂದ ಶುರು ಆಗುತ್ತೆ. ಸೊ ಕ್ಲೋಸಿಂಗ್ ಎ ಫೈಲ್, ಒಂದು ಫೈಲಿನ ಕ್ಲೋಸ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತಂದರೆ, ಸೊ ಆಲ್ರೆಡಿ ನಾವು ಹೇಳಿದಾಗೆ ಐಒ ಮಾಡ್ಯೂಲ್ನಲ್ಲಿ ಕ್ಲೋಸ್ ಮೆಥಡ್ ಕೂಡ ಇರುತ್ತೆ. ಸೊ ಪೈಥಾನ್ ಪ್ರೊವೈಡ್ಸ್ ಅ ಕ್ಲೋಸ್ ಮೆಥಡ್ ಟು ಕ್ಲೋಸ್ ಅ ಫೈಲ್. ವೈಲ್ ಕ್ಲೋಸಿಂಗ್ ಅ ಫೈಲ್, ದ ಸಿಸ್ಟಮ್ ಫ್ರೀಸ್ ದ ಮೆಮೊರಿ ಅಲೋಕೇಟೆಡ್ ಟು ಇಟ್. ಸೊ ಅಕಸ್ಮಾತ್ ನಾವೇನಾದ್ರು ಫೈಲನ್ನು ಕ್ಲೋಸ್ ಮಾಡ್ತಿದ್ದೀವಿ ಅಂದಾಗ, ಸೊ ಯಾವಾಗ ಮೆಮೊರಿ ಅಲೋಕೇಟ್ ಆಗಿತ್ತು ಆ ಮೆಮೊರಿ ಕಂಪ್ಲೀಟಾಗಿ ಫ್ರೀ ಆಗ್ತಾ ಬರುತ್ತೆ. ಸೊ ಇಲ್ಲಿ ಸಿಂಟ್ಯಾಕ್ಸ್ ಏನಪ್ಪ ಅಂತಂದರೆ, ಫೈಲ್ ಕ್ಲೋಸ್ ಮಾಡೋದಕ್ಕೆ ಫೈಲ್ ಅಂಡರ್ಸ್ಕೋರ್ ಆಬ್ಜೆಕ್ಟ್ ಡಾಟ್ ಕ್ಲೋಸ್ ಮೆಥಡ್ ಅಥವಾ ಕ್ಲೋಸ್ ಫಂಕ್ಷನ್ನ ಬರಿಬೇಕಾಗುತ್ತೆ. ನೆಕ್ಸ್ಟ್, ಓಪನಿಂಗ್ ಎ ಫೈಲ್ ಯೂಸಿಂಗ್ ವಿತ್ ಕ್ಲಾಸ್. ವಿತ್ ಕ್ಲಾಸ್ ಬಳಸ್ಕೊಂಡು ನಾವು ಫೈಲನ್ನು ಹೇಗೆ ಓಪನ್ ಮಾಡೋದು? ವಿತ್ ಕ್ಲಾಸ್ ಬಳಸೋದ್ರಿಂದ ಏನು ಲಾಭ ಇದೆ ಅಂದರೆ, ವಿ ಕ್ಯಾನ್ ಆಲ್ಸೋ ಓಪನ್ ಎ ಫೈಲ್ ಯೂಸಿಂಗ್ ವಿತ್ ಕ್ಲಾಸ್. ವಿತ್ ಕ್ಲಾಸ್ ಮೂಲಕ ನಾವು ಫೈಲನ್ನು ಓಪನ್ ಮಾಡ್ಬೋದು. ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂದರೆ, ವಿತ್ ಅನ್ನೋ ವರ್ಡನ್ನು ಸ್ಮಾಲ್ ಲೆಟ್ರಲ್ಲಿ ಫಸ್ಟ್ ಬರೆದ್ಬಿಟ್ಟು ದೆನ್ ಸ್ಪೇಸ್ ಓಪನ್ ಫಂಕ್ಷನ್. ಸೊ ಪ್ಯಾರಂಥಿಸಿಸ್ ಒಳಗಡೆ 2 ಆರ್ಗ್ಯುಮೆಂಟ್ ಬರಿತೀವಿ, ಫೈಲ್ ನೇಮ್ ಆಕ್ಸೆಸ್ ಮೋಡ್. ಆಸ್ ಅ ಫೈಲ್ ಆಬ್ಜೆಕ್ಟ್ ಅಂದರೆ ಒಂದು ವೇರಿಯಬಲ್ ರೀತಿಯಲ್ಲಿ ಸ್ಟೋರ್ ಮಾಡ್ತಾ ಬರ್ತೀವಿ. ಎನಿ ಫೈಲ್ ದಟ್ ಈಸ್ ಓಪನ್ ಯೂಸಿಂಗ್ ದಿಸ್ ಕ್ಲಾಸ್ ಈಸ್ ಕ್ಲೋಸ್ಡ್ ಆಟೋಮೆಟಿಕಲಿ. ನಾವೇನಾದರೂ ವಿತ್ ಕ್ಲಾಸ್ನಲ್ಲಿ ಓಪನ್ ಮಾಡಿದ್ರೆ ಫೈಲ್ನ, ಸೊ ಆಟೋಮೆಟಿಕಲಿ ಕ್ಲೋಸ್ ಆಗ್ತಾ ಬರುತ್ತೆ ಒನ್ಸ್ ಕಂಟ್ರೋಲ್ ಕಮ್ಸ್ ಔಟ್ಸೈಡ್ ದ ವಿತ್ ಕ್ಲಾಸ್. ವಿತ್ ಕ್ಲಾಸ್ ಮೋಡಿಂದ ಹೊರಗಡೆ ಬಂದ ತಕ್ಷಣ ಆ ಫೈಲು ಆಟೋಮೆಟಿಕಲಿ ಕ್ಲೋಸ್ ಆಗುತ್ತೆ. ಇಫ್ ಆನ್ ಎರರ್ ಆರ್ ಎಕ್ಸೆಪ್ಷನ್ ಅಕರ್ಸ್, ದ ಫೈಲ್ ಇಸ್ ಕ್ಲೋಸ್ಡ್ ಆಟೋಮೆಟಿಕಲಿ. ಏನಾದರೂ ಮಿಸ್ಟೇಕ್ಸ್ ಬಂದಿದೆ, ಎರರ್ಸ್ ಬಂದಿದೆ ಅಂತ ಸಂದರ್ಭದಲ್ಲಿ ಆ ಫೈಲು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗಿಬಿಡುತ್ತೆ. ಪೈಥಾನ್ ವಿಲ್ ಆಟೋಮೆಟಿಕಲಿ ಕ್ಲೋಸ್ ದ ಫೈಲ್. ಸೊ ಆ ಪೈಥಾನ್ ಸಾಫ್ಟ್ವೇರು ಸೊ ಈ ಫೈಲ್ಗಳನ್ನು ಆಟೋಮೆಟಿಕ್ಕಾಗಿ ಕ್ಲೋಸ್ ಮಾಡುತ್ತೆ ಬಿಕಾಸ್ ಆಫ್ ದಿಸ್ ವಿತ್ ಕ್ಲಾಸ್. ರೈಟಿಂಗ್ ಟು ಎ ಟೆಕ್ಸ್ಟ್ ಫೈಲ್. ಹಾಗಾದರೆ ಟೆಕ್ಸ್ಟ್ ಫೈಲ್ಗೆ ಹೇಗೆ ಕಂಟೆಂಟ್ನ ರೈಟ್ ಮಾಡೋದು? ಫಾರ್ ರೈಟಿಂಗ್ ಟು ಎ ಫೈಲ್, ವಿ ಫಸ್ಟ್ ನೀಡ್ ಟು ಓಪನ್ ಇಟ್ ಇನ್ ಅ ರೈಟ್ ಮೋಡ್ ಆರ್ ಅಪೆನ್ ಮೋಡ್. ಏನಾದರೂ ಕಂಟೆಂಟ್ ನಾವು ಟೆಕ್ಸ್ಟ್ ಫೈಲ್ಗೆ ಬರಿತೀವಿ ಅಂತ ಹೇಳಿದ್ರೆ ಆ ಫೈಲು ಒಂದು ರೈಟ್ ಮೋಡಲ್ಲಿ ಓಪನ್ ಆಗಿರಬೇಕು, ಇಲ್ಲಾಂದರೆ ಅಪೆಂಡ್ ಮೋಡಲ್ಲಿ ಓಪನ್ ಆಗಿರಬೇಕು. ಇಫ್ ವಿ ಓಪನ್ ಆ್ಯನ್ ಎಕ್ಸಿಸ್ಟಿಂಗ್ ಫೈಲ್ ಇನ್ ರೈಟ್ ಮೋಡ್, ಆಲ್ರೆಡಿ ಇರುವಂಥ ಫೈಲ್ನ ನಾವೇನಾದರೂ ರೈಟ್ ಮೋಡ್ ಮೂಲಕ ಓಪನ್ ಮಾಡಿದ್ರೆ ದ ಪ್ರೀವಿಯಸ್ ಡೇಟಾ ವಿಲ್ ಬಿ ಎರೇಸ್ಡ್. ಸೊ ಅದರಲ್ಲಿರ್ತಕ್ಕಂಥ ಹಳೆ ಡೇಟಾ ಕಂಪ್ಲೀಟಾಗಿ ಎರೇಸ್ ಆಗಿಬಿಡುತ್ತೆ ಆ್ಯಂಡ್ ದ ಫೈಲ್ ಅಪ್ಡೇಟ್ ವಿಲ್ ಬಿ ಪೊಸಿಷನ್ ಅಟ್ ದ ಬಿಗಿನಿಂಗ್ ಆಫ್ ದ ಫೈಲ್. ಸೊ ಕರ್ಸರ್ ಪಾಯಿಂಟು ಬಿಗಿನಿಂಗಿಂದ ಸ್ಟಾರ್ಟ್ ಮಾಡುತ್ತೆ. ಇನ್ ಅಪೆಂಡ್ ಮೋಡಲ್ಲಿ ನ್ಯೂ ಡೇಟಾ ವಿಲ್ ಬಿ ಆಡೆಡ್ ಅಟ್ ದ ಎಂಡ್ ಆಫ್ ದ ಪ್ರೀವಿಯಸ್ ಡೇಟಾ. ಸೊ ಇನ್ ಕೇಸ್ ನಾವು ಫೈಲನ್ನು ಅಪೆಂಡ್ ಮಾಡಲ್ ಓಪನ್ ಮಾಡಿದ್ರೆ ನ್ಯೂ ಡೇಟಾ will be added at the end of the previous data as the file object at the end of the file. So ಫೈಲ್ನ ಕೊನೆ ಭಾಗದಿಂದ ಶುರು ಮಾಡ್ತಾ ಹೋಗುತ್ತೆ. ದ ರೈಟ್ ಮೆಥಡ್. ಸೊ ರೈಟ್ ಮೆಥಡ್ ಏನಪ್ಪ ಅಂತಂದರೆ, ಇಟ್ ಟೇಕ್ಸ್ ದ ಸ್ಟ್ರಿಂಗ್ ಆಸ್ ಅನ್ ಆರ್ಗ್ಯುಮೆಂಟ್. ಇದರಲ್ಲಿ ಸ್ಟ್ರಿಂಗನ್ನು ಒಂದು ಆರ್ಗ್ಯುಮೆಂಟ್ ಥರ ತಗೊಳುತ್ತೆ ಆ್ಯಂಡ್ ರೈಟ್ಸ್ ಇಟ್ ಟು ದ ಟೆಕ್ಸ್ಟ್ ಫೈಲ್. ಆ ಒಂದು ಸ್ಟ್ರಿಂಗನ್ನು ಟೆಕ್ಸ್ಟ್ ಫೈಲ್ಗೆ ಬರೆಯುತ್ತೆ. It returns the number of characters being written on a single execution of the write method. ಈ ರೈಟ್ ಮೆಥಡ್ ಬರೆಯೋದ್ರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ, ಎಷ್ಟು ಕ್ಯಾರೆಕ್ಟರ್ಸರು ಆ ಸ್ಟ್ರಿಂಗಲ್ಲಿ ಇದೆ. ಫಾರ್ ಎಕ್ಸಾಂಪಲ್ ಇಂಡಿಯಾ. ಸೊ ಇಂಡಿಯಾ ಅನ್ನೋ ಒಂದು ಸ್ಟ್ರಿಂಗ್ ವರ್ಡಲ್ಲಿ INDIA ಅಂದರೆ INDIA. ಸೊ ಟೋಟಲಿ 5 ಕ್ಯಾರೆಕ್ಟರ್ಸ್ ಬರುತ್ತೆ. ಆ 5 ಕ್ಯಾರೆಕ್ಟರ್ಸನ್ನು ಆನ್ಸರ್ ಆಗಿ ನಮಗೆ ಡಿಸ್ಪ್ಲೇ ಕೊಡುತ್ತೆ. ಸೊ it returns the number of characters being written on a single execution of the write method. We need to add a new line character. ಸೊ ಆ ಒಂದು ಸಂದರ್ಭದಲ್ಲಿ ಸ್ಟ್ರಿಂಗನ್ನು ನಾವು ಇನ್ಪುಟ್ ಕೊಡ್ತಾ ಇದ್ದೀವಿ ಅಂದಾಗ, ಸೊ /n ನ್ಯೂ ಲೈನ್ ಕ್ಯಾರೆಕ್ಟರ್ ಕೂಡ ನಾವು ಲಾಸ್ಟಲ್ಲಿ ಸ್ಟ್ರಿಂಗಿನ ಕೊನೆ ಭಾಗದಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಅಥವಾ ಸೆಂಟೆನ್ಸ್ನ ಕೊನೆ ಭಾಗದಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ ವಿ ನೀಡ್ ಟು ಆ್ಯಡ್ ಎ ನ್ಯೂ ಲೈನ್ ಕ್ಯಾರೆಕ್ಟರ್ ಅಟ್ ದ ಎಂಡ್ ಆಫ್ ಎವ್ರಿ ಸೆಂಟೆನ್ಸ್ ಟು ಮಾರ್ಕ್ ದ ಎಂಡ್ ಆಫ್ ಲೈನ್. ಆ ಒಂದು ಲೈನು ಎಂಡ್ ಆಗಿದೆ ಅಂತ ತೋರಿಸೋದಕ್ಕೆ ಲಾಸ್ಟಲ್ಲಿ /n ಅನ್ನೋ ಕ್ಯಾರೆಕ್ಟರ್ನ ಬರೀಬೇಕಾಗುತ್ತೆ. ಸೊ ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ಕೋಡ್ ನೋಡೋದಾದರೆ, ಮೈ ಆಬ್ಜೆಕ್ಟ್ ಅನ್ನೋದು ವೇರಿಯಬಲ್ಲು, ಆ ವೇರಿಯಬಲ್ಗೆ ಈಕ್ವಲ್ ಟು ಓಪನ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಮೈ ಫೈಲ್ ಡಾಟ್ TXT W ಮೋಡ್. ಸೊ ರೈಟ್ ಮೋಡನ್ನು ಇಲ್ಲಿ ಅಪ್ಲೈ ಮಾಡಿದ್ದಾರೆ. ಸೊ ಮೈ ಆಬ್ಜೆಕ್ಟ್ ಡಾಟ್ ರೈಟ್ ಮೆಥಡ್ ಬಳಸ್ಕೊಂಡು, ಸೊ ಹೇ ಐ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ಫೈಲ್ಸ್ ಇನ್ ಪೈಥಾನ್ /n. ಸೊ ಇಲ್ಲಿ ವಿತಿನ್ ಡಬಲ್ ಕೋಟ್ ಹೇ ಅಂದರೆ ಹೆಚ್ಚಿಂದ ಸ್ಟಾರ್ಟ್ ಆಗಿ, ಸೊ ಲಾಸ್ಟು ಪೈಥಾನ್ ಅನ್ನೋ n ಕ್ಯಾರೆಕ್ಟರ್ವರೆಗೆ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಇನ್ಕ್ಲೂಡಿಂಗ್ ಸ್ಪೇಸ್ ಎಲ್ಲನೂ ಕೂಡ ಕೌಂಟ್ ಮಾಡಿಕೊಂಡು ಟೋಟಲಿ 41 ಕ್ಯಾರೆಕ್ಟರ್ಸ್ ಇದೆ ಅನ್ನೋದು ನಮಗೆ ರಿಟರ್ನ್ ಮಾಡುತ್ತೆ. ಸೊ ಏನಕ್ಕೆ ಅಂದರೆ ಸೆಕೆಂಡ್ ಪಾಯಿಂಟು ಹೇಳ್ತಾ ಇರೋದೇ ಅದು, ಇಟ್ ರಿಟರ್ನ್ಸ್ ದ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಸೊ ಇದು ನಮಗೆ ಔಟ್ಪುಟ್ ಬಂದಮೇಲೆ ದೆನ್ ವಿ ಹ್ಯಾವ್ ಟು ಕ್ಲೋಸ್ ದ ಫೈಲ್.
ಸೊ ಮೈ ಆಬ್ಜೆಕ್ಟ್ ಅಂದರೆ ವೇರಿಯಬಲ್ ನೇಮ್ ಡಾಟ್ ಕ್ಲೋಸ್ ಮೆಥಡನ್ನು ಬರಿತೀವಿ. ಸೊ ನೋಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸ್ಲ್ಯಾಶ್ ಎನ್ ಈಸ್ ಟ್ರೀಟೆಡ್ ಆಸ್ ಅ ಸಿಂಗಲ್ ಕ್ಯಾರೆಕ್ಟರ್. ಅಲ್ಲಿ ಕೂಡ ಸ್ಲ್ಯಾಶ್ ಎನ್ ಅನ್ನೋದು ಒಂದು ಸಿಂಗಲ್ ಕ್ಯಾರೆಕ್ಟರ್ ಆಗಿ ಟ್ರೀಟ್ ಮಾಡಿಕೊಳ್ತಾ ಬರ್ತದೆ. ಇಫ್ ನ್ಯೂಮರಿಕ್ ಡೇಟಾ ಆರ್ ಟು ಬಿ ರಿಟರ್ನ್ ಟು ಎ ಟೆಕ್ಸ್ಟ್ ಫೈಲ್, ನಾವೇನಾದರೂ ನಂಬರ್ಗಳನ್ನ ನಾವು ಟೆಕ್ಸ್ಟ್ ಫೈಲ್ಗೆ ಬರೀಬೇಕು ಅಂತ ಅಂದಾಗ ದ ಡೇಟಾ ನೀಡ್ ಟು ಬಿ ಕನ್ವರ್ಟೆಡ್ ಇಂಟು ಸ್ಟ್ರಿಂಗ್ ಬಿಫೋರ್ ರೈಟಿಂಗ್ ಇಟ್ ಟು ದ ಫೈಲ್. ಆ ಒಂದು ನಂಬರ್ಗಳನ್ನ ನಾವು ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ನಾವು ಫೈಲ್ಗೆ ಬರೀಬೇಕಾಗುತ್ತೆ. ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ. ಮೈ ಆಬ್ಜೆಕ್ಟ್ ಈಸ್ ಟು ಓಪನ್ ಮೈ ಫೈಲ್ ಡಾಟ್ TXT, ಡಬ್ಲ್ಯೂ ಮೋಡ್. ಸೊ ಮಾರ್ಕ್ಸ್ ಈಕ್ವಲ್ ಟು 58 ಅನ್ನೋದು ಒಂದು ನ್ಯೂಮೆರಿಕಲ್ ವ್ಯಾಲ್ಯೂ. ಸೊ ಅದನ್ನು ಮಾರ್ಕ್ಸ್ ಅನ್ನೋ ವೇರಿಯಬಲ್ಗೆ ಅಸೈನ್ ಮಾಡಾಗಿದೆ. ಮೈ ಆಬ್ಜೆಕ್ಟ್ ಡಾಟ್ ರೈಟ್ ಫಂಕ್ಷನ್ ಬಳಸ್ಕೊಂಡು ವಿತಿನ್ ಪ್ಯಾರಾಂಥಿಸಿಸ್ STR ಸ್ಟ್ರಿಂಗ್ ಕನ್ವರ್ಷನ್ ಮಾಡ್ತಾ ಇದೀವಿ ಆಫ್ ಮಾರ್ಕ್ಸ್. ಸೊ ಮಾರ್ಕ್ಸಲ್ಲಿರುವಂಥ 58ನ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡ್ಕೊಂಡಾಗ ದೆನ್ ಇಟ್ಸ್ ಗೋಯಿಂಗ್ ಟು ಡಿಸ್ಪ್ಲೇ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಎಷ್ಟು ಕ್ಯಾರೆಕ್ಟರ್ಸ್ ಇದೆ? 5 ಅನ್ನೋದು ಒಂದು ನಂಬರ್, 8 ಅನ್ನೋದು ಒಂದು ನಂಬರ್, ಟೋಟಲಿ 2 ನಂಬರ್ಸ್ ಅಂತ ಬರುತ್ತೆ. ಸೊ ಔಟ್ಪುಟ್ ವಿಲ್ ಬಿ 2 ಅಂತ ಡಿಸ್ಪ್ಲೇ ಆಗುತ್ತೆ. ಫೈನಲಿ ಮೈ ಆಬ್ಜೆಕ್ಟ್ ಡಾಟ್ ಕ್ಲೋಸ್ ಮೆಥಡನ್ನು ಬಳಸಬೇಕಾಗುತ್ತೆ. ರೈಟ್ ಲೈನ್ಸ್ ಮೆಥಡ್ ಅಂದರೆ ಏನು? ಸೊ ಇಟ್ ಈಸ್ ಯೂಸ್ಡ್ ಟು ರೈಟ್ ಮಲ್ಟಿಪಲ್ ಸ್ಟ್ರಿಂಗ್ಸ್ ಟು ಎ ಫೈಲ್. ಸೊ ಒಂದಕ್ಕಿಂತ ಜಾಸ್ತಿ ಲೈನ್ಸ್ ಅಥವಾ ಜಾಸ್ತಿ ಸ್ಟ್ರಿಂಗ್ಸ್ಗಳನ್ನ ನಾವು ಎಂಟ್ರಿ ಮಾಡೋದಕ್ಕೆ ಅಥವಾ ರೈಟ್ ಮಾಡೋದಕ್ಕೆ ರೈಟ್ ಲೈನ್ಸನ್ನು ಬಳಸ್ತೀವಿ. ದಿಸ್ ಮೆಥಡ್ ಡಸ್ ನಾಟ್ ರಿಟರ್ನ್ ದ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ರಿಟರ್ನ್ ಇನ್ ದ ಫೈಲ್. ಈ ಒಂದು ಮೆಥಡಿಂದ ಎಷ್ಟು ಕ್ಯಾರೆಕ್ಟರ್ಸ್ಗಳು ಇದೆ ಅನ್ನೋದನ್ನು ಇಲ್ಲಿ ಡಿಸ್ಪ್ಲೇ ಮಾಡೋದಿಲ್ಲ. ಸೊ ದಟ್ ಡಸ್ ನಾಟ್ ರಿಟರ್ನ್ ದ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ರಿಟರ್ನ್ ಇನ್ ದ ಫೈಲ್. ಸೊ ಒಂದು ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ ಮೈ ಆಬ್ಜೆಕ್ಟ್ ಈಕ್ವಲ್ ಟು ಓಪನ್ ಫಂಕ್ಷನ್ ವಿತಿನ್ ಪ್ಯಾರಾಂಥಿಸಿಸ್ ಫೈಲ್ ನೇಮ್ ಇದೆ, ಆಕ್ಸೆಸ್ ಮೋಡ್ ಇದೆ. ಸೊ ಲೈನ್ಸ್ ಅನ್ನೋ ಒಂದು ವೇರಿಯಬಲ್ ಅಲ್ಲಿ ಸೊ ಈಕ್ವಲ್, ಸೊ ವಿತಿನ್ ದ ಲಿಸ್ಟ್ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ವಿತಿನ್ ಡಬಲ್ ಕೋಡ್ ಹೆಲೋ ಎವ್ರಿ ಒನ್, ಸೊ ಸ್ಲ್ಯಾಶ್ ಎನ್, ಅದು ಒಂದು ಲೈನ್ ಆಗುತ್ತೆ. ಸೊ ನೆಕ್ಸ್ಟ್ ಲೈನಲ್ಲಿ ಇನ್ಕ್ಲೂಡ್ ಮಲ್ಟಿ ಲೈನ್ ಸ್ಟ್ರಿಂಗ್ಸ್ ಸ್ಲ್ಯಾಶ್ ಎನ್, ಸೆಕೆಂಡ್ ಲೈನ್ ಆಗುತ್ತೆ. ದಿಸ್ ಇಸ್ ದ ಥರ್ಡ್ ಲೈನ್. ಸೊ ಈ ರೀತಿ 3 ಲೈನ್ಗಳನ್ನ ಆ್ಯಡ್ ಮಾಡಿ ಸೊ ಕ್ಲೋಸ್ ಪ್ಯಾರಾಂಥಿಸಿಸ್. ನಾವು ಮೈ ಆಬ್ಜೆಕ್ಟ್ ಡಾಟ್ ರೈಟ್ ಲೈನ್ಸ್ ಮೆಥಡನ್ನು ಇಲ್ಲಿ ಕಾಲ್ ಮಾಡಿದ್ದೀವಿ. ರೈಟ್ ಲೈನ್ಸ್ ವಿತಿನ್ ಪ್ಯಾರಾಂಥಿಸಿಸ್ ಲೈನ್ಸ್ ಅನ್ನೋ ವೇರಿಯಬಲನ್ನು ಆರ್ಗ್ಯುಮೆಂಟ್ ಆಗಿ ಕೊಟ್ಟಿದ್ದೀವಿ. ಸೊ ಮೈ ಆಬ್ಜೆಕ್ಟ್ ಡಾಟ್ ಕ್ಲೋಸ್ ಫೈಲನ್ನು ನಂತರ ಕ್ಲೋಸ್ ಮಾಡಿದ್ದೀವಿ. ಸೊ ಔಟ್ಪುಟ್ಟಲ್ಲಿ ಏನು ಬರುತ್ತೆ ಅಂದರೆ ಎಷ್ಟು ಲೈನ್ಸ್ಗಳನ್ನ ನಾವು ಇಲ್ಲಿ ಕಂಟೆಂಟ್ ರೀತಿ ಕೊಟ್ಟಿದ್ದೀವೋ ಅಷ್ಟು ಲೈನ್ಗಳು ಕೂಡ ನಮಗೆ ಔಟ್ಪುಟ್ ಸ್ಕ್ರೀನಲ್ಲಿ ಬರುತ್ತೆ. ಸೊ ಇದು ಮೇಜರ್ ಪಾರ್ಟ್ ಆಫ್ ದಿಸ್ ರೈಟ್ ಲೈನ್ಸ್ ಮೆಥಡ್. ರೈಟ್ ಲೈನ್ಸ್ ಮೆಥಡಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅನ್ನೋದು ನಮಗೆ ಇಲ್ಲಿ ಡಿಸ್ಪ್ಲೇ ಬರೋಲ್ಲ. ಎಷ್ಟು ಲೈನ್ಸ್ಗಳನ್ನ ನಾವು ಇನ್ಪುಟ್ ಕೊಟ್ಟಿರ್ತೀವಿ ಅಷ್ಟು ಲೈನು ಕೂಡ ಔಟ್ಪುಟ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಸೊ ದಿಸ್ ಇಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ರೈಟ್ ಮೆಥಡ್ ಆ್ಯಂಡ್ ರೈಟ್ ಲೈನ್ಸ್ ಮೆಥಡ್. ರೀಡಿಂಗ್ ಫ್ರಮ್ ಎ ಟೆಕ್ಸ್ಟ್ ಫೈಲ್. ಸೊ ಹಾಗಾದರೆ ಟೆಕ್ಸ್ಟ್ ಫೈಲ್ ಇರ್ತಕ್ಕಂಥ ಕಂಟೆಂಟನ್ನು ರೀಡ್ ಮಾಡೋದು ಹೇಗೆ? ಸೊ ಬಿಫೋರ್ ರೀಡಿಂಗ್ ಎ ಫೈಲ್, ಯಾವುದೇ ಒಂದು ಫೈಲ್ನ ನಾವು ರೀಡ್ ಮಾಡಬೇಕು ಅದಕ್ಕಿಂತ ಮುಂಚೆ ವಿ ಮಸ್ಟ್ ಮೇಕ್ ಶೂರ್ ದಟ್ ದ ಫೈಲ್ ಇಸ್ ಓಪನ್. ಆ ಫೈಲು ಯಾವ ರೀತಿ ಓಪನ್ ಆಗಿದೆ, ಯಾವ ಮೋಡಲ್ಲಿ ಓಪನ್ ಆಗಿದೆ ಅಂತ ನೋಡಬೇಕು. ಸೊ ಆರ್ ಮೋಡಲ್ಲಿ ಓಪನ್ ಆಗಿದೆಯಾ, R+, W+, ಅಥವಾ A+ ಮೋಡಲ್ಲಿ ರೀಡ್ ಆಗಿದೆಯಾ ಅಥವಾ ಓಪನ್ ಆಗಿದೆ ಅಂತ ನೋಡಬೇಕು. ಸೊ ದೇರ್ ಆರ್ 3 ways ಟು ರೀಡ್ ದ ಕಂಟೆಂಟ್ ಆಫ್ ದ ಫೈಲ್. ಸೊ ಫೈಲಲ್ಲಿರುವಂಥ ಕಂಟೆಂಟ್ಸ್ ನೋಡೋದಕ್ಕೆ 3 ದಾರಿಗಳಿದ್ದಾವೆ. ನಂಬರ್ 1 ರೀಡ್ ಮೆಥಡ್. ಸೊ ಇಲ್ಲಿ ರೀಡ್ ಮೆಥಡ್ ಅಥವಾ ರೀಡ್ ಫಂಕ್ಷನಲ್ಲಿ ಇಟ್ ಈಸ್ ಯೂಸ್ ಟು ರೀಡ್ ಎ ಸ್ಪೆಸಿಫೈಡ್ ನಂಬರ್ ಆಫ್ ಬೈಟ್ಸ್ ಆಫ್ ದ ಡೇಟಾ ಫ್ರಮ್ ದ ಡೇಟಾ ಫೈಲ್. ಒಂದು ಡೇಟಾ ಫೈಲಲ್ಲಿ ಎಷ್ಟು ಬೈಟ್ಸ್ ಆಫ್ ಡೇಟಾ ಇದೆ ಅನ್ನೋದನ್ನು ನಮಗಿಲ್ಲಿ ರೀಡ್ ಮೆಥಡಲ್ಲಿ ಗೊತ್ತಾಗುತ್ತೆ. ಸೊ ಸಿಂಟ್ಯಾಕ್ಸ್ ಹೇಗೆ ಬರಿತೀವಿ ಅಂತಂದರೆ file_object ಡಾಟ್ ರೀಡ್ ಎನ್ ಅಂತಂದರೆ ಹಿಯರ್ ವಿ ಆರ್ ಗೋಯಿಂಗ್ ಟು ಗೆಟ್ ನಂಬರ್ ಆಫ್ ಬೈಟ್ಸ್. ಸೊ ಇಲ್ಲಿ ಸ್ಯಾಂಪಲ್ ಪ್ರೋಗ್ರಾಮ್ ನೋಡೋದಾದರೆ ಮೈ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ಓಪನ್ ವಿತಿನ್ ಪ್ಯಾರಾಂಥಸಿಸ್ ಮೈ ಫೈಲ್ ಡಾಟ್ TXT, ಆರ್ ಮೋಡ್ ಅಂದರೆ ರೀಡ್ ಮೋಡಲ್ಲಿ ಫೈಲನ್ನು ಓಪನ್ ಮಾಡ್ತಾ ಇದ್ದೀವಿ. ಮೈ ಆಬ್ಜೆಕ್ಟ್ ಡಾಟ್ ರೀಡ್ 10 ಕ್ಯಾರೆಕ್ಟರ್ಸ್. ಸೊ 10 ಕ್ಯಾರೆಕ್ಟರ್ಸ್ ಮಾತ್ರ ರೀಡ್ ಮಾಡಬೇಕು. ಸೊ ಆ ಒಂದು ಫೈಲಲ್ಲಿ ಏನು ಟೈಪ್ ಮಾಡಿರ್ತೀವಿ ಅಂತಂದರೆ ಹೆಲೋ ಎವ್ರಿ ಒನ್ ಅಂತ ಇರುತ್ತೆ. ಸೊ ಹೆಲೋ ಎವ್ರಿ ಒನ್ ಅಂತ ಅಂದರೆ ಹೆಚ್ಚಿನ ಕೌಂಟ್ ಮಾಡಿಕೊಂಡು ಇನ್ಕ್ಲೂಡಿಂಗ್ ಸ್ಪೇಸನ್ನು ಕೂಡ ಕೌಂಟ್ ಮಾಡಿಕೊಂಡು 10 ಕ್ಯಾರೆಕ್ಟರ್ಸ್ ಎಷ್ಟಿದೆ ಅಷ್ಟು ಮಾತ್ರ ಕ್ಯಾರೆಕ್ಟರ್ಸ್ಗಳು ನಮಗೆ ಇಲ್ಲಿ ಔಟ್ಪುಟ್ ಆಗಿ ಡಿಸ್ಪ್ಲೇ ಬರ್ತಾ ಇದೆ. ಸೊ HELLO ಸ್ಪೇಸ್ EBER ಅಷ್ಟು ಮಾತ್ರ ಡಿಸ್ಪ್ಲೇ ಆಗ್ತಿದೆ. ಸೊ ಫೈನಲಿ ಮೈ ಆಬ್ಜೆಕ್ಟ್ ಡಾಟ್ ಕ್ಲೋಸ್. ಇದು ರೀಡ್ ಮೆಥಡ್ನ ಒಂದು ಸ್ಪೆಷಾಲಿಟಿ. ಸೊ ಎಷ್ಟು ಬೈಟ್ಸ್ ನಾವು ಮೆನ್ಷನ್ ಮಾಡಿರ್ತೀವಿ ಇನ್ಪುಟ್ ವ್ಯಾಲ್ಯೂ, ಸೊ ಅದರಷ್ಟು ಮಾತ್ರ ನಮಗೆ ಇಲ್ಲಿ ಕ್ಯಾರೆಕ್ಟರ್ಸ್ ಡಿಸ್ಪ್ಲೇ ಆಗುತ್ತೆ. ಇಫ್ ನೋ ಆರ್ಗ್ಯುಮೆಂಟ್ ಆರ್ ಎ ನೆಗೆಟಿವ್ ನಂಬರ್ ಇಸ್ ಸ್ಪೆಸಿಫೈಡ್, ರೀಡ್ ಮೆಥಡಲ್ಲಿ ಏನಾದರೂ ಆರ್ಗ್ಯುಮೆಂಟನ್ನ ನಾವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಥವಾ ನೆಗೆಟಿವ್ ವ್ಯಾಲ್ಯೂ ಆರ್ಗ್ಯುಮೆಂಟ್ ಏನಾದರೂ ಕೊಟ್ಟರೆ ದ ಎಂಟೈರ್ ಫೈಲ್ ಕಂಟೆಂಟ್ ಈಸ್ ರೀಡ್. ಫೈಲ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಕಂಟೆಂಟ್ ಕೂಡ ನಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಬರುತ್ತೆ.
ಸೊ ಇನ್ನೊಂದು ಸ್ಯಾಂಪಲ್ ನೋಡೋದಾದರೆ ಮೈ ಆಬ್ಜೆಕ್ಟ್ ಈಕ್ವಲ್ ಟು ಓಪನ್ ಮೈ ಫೈಲ್ ಡಾಟ್ ಟಿ ಎಕ್ಸ್ ಟಿ ಆರ್ ಮಾಡಲ್ ಇದೆ. ಸೊ ಪ್ರಿಂಟ್ ಮೈ ಆಬ್ಜೆಕ್ಟ್ ಡಾಟ್ ರೀಡ್ ಮೆಥಡ್. ಸೊ ರೀಡ್ ಮೆಥಡಲ್ಲಿ ಯಾವುದೇ ರೀತಿಯಾದಂಥ ಆರ್ಗ್ಯುಮೆಂಟ್ ಇಲ್ಲ, ಸೊ ನೆಗೆಟಿವ್ ನಂಬರ್ ಕೂಡ ಮೆನ್ಷನ್ ಆಗಿಲ್ಲ. ಸೊ ಹೆಲೋ ಎವ್ರಿ ಒನ್ ಇನ್ಕ್ಲೂಡ್ ಮಲ್ಟಿಲೈನ್ ಸ್ಟ್ರಿಂಗ್ಸ್, ದಿಸ್ ಇಸ್ ದ ಥರ್ಡ್ ಲೈನ್. ಸೊ ಅದಷ್ಟು ಲೈನ್ಸ್ ಕೂಡ ನಮಗಿಲ್ಲಿ ಡಿಸ್ಪ್ಲೇ ಆಗಿ ಬರುತ್ತೆ. ಸೊ ಮೈ ಆಬ್ಜೆಕ್ಟ್ ಡಾಟ್ ಕ್ಲೋಸ್. ನೆಕ್ಸ್ಟ್ ಇಸ್ ರೀಡ್ ಲೈನ್ಸ್ ಮೆಥಡ್. ಸೊ ರೀಡ್ ಲೈನಲ್ಲಿ ಒಂದು ಪ್ಯಾರಾಮೀಟರ್ ಬಂದು ಎನ್ ಅಂದರೆ ಇನ್ಪುಟ್ ಆಗಿ ಕೊಡ್ತಾ ಇದ್ದೀವಿ. ಇಟ್ ರೀಡ್ಸ್ ಒನ್ ಕಂಪ್ಲೀಟ್ ಲೈನ್ ಫ್ರಮ್ ಎ ಫೈಲ್. ಇರುವಂಥ ಫೈಲ್ನಲ್ಲಿ ಒಂದು ಕಂಪ್ಲೀಟ್ ಲೈನನ್ನು ಅದು ರೀಡ್ ಮಾಡ್ತಾ ಬರುತ್ತೆ. ವೇರ್ ಈಚ್ ಲೈನ್ ಟರ್ಮಿನೇಟ್ಸ್ ವಿತ್ ಎ ನ್ಯೂ ಲೈನ್ ಕ್ಯಾರೆಕ್ಟರ್. ಪ್ರತಿ ಲೈನು ಯಾವುದರಿಂದ ಎಂಡ್ ಆಗಬೇಕು ಅಂತಂದರೆ ಸ್ಲ್ಯಾಶ್ ಎನ್ ಕ್ಯಾರೆಕ್ಟರಿಂದ ಎಂಡ್ ಆಗ್ತಾ ಬರುತ್ತೆ. ಇಟ್ ಕ್ಯಾನ್ ಆಲ್ಸೋ ಬಿ ಯೂಸ್ ಟು ರೀಡ್ ಎ ಸ್ಪೆಸಿಫೈಡ್ ನಂಬರ್ ಆಫ್ ಬೈಟ್ಸ್ ಆಫ್ ಡೇಟಾ ಫ್ರಮ್ ಎ ಫೈಲ್, ಬಟ್ ಮ್ಯಾಕ್ಸಿಮಮ್ ಅಪ್ ಟು ದ ನ್ಯೂ ಲೈನ್ ಕ್ಯಾರೆಕ್ಟರ್. ಸೊ ಈ ಒಂದು ಮೆಥಡಿಂದ ರೀಡ್ ಲೈನಿಂದ ನಂಬರ್ ಆಫ್ ಬೈಟ್ಸ್ ಅಂದರೆ ಸ್ಲ್ಯಾಶ್ ಎನ್ ಎಲ್ಲಿವರೆಗೆ ಕೊಟ್ಟಿರ್ತೀವಿ ಅಲ್ಲಿವರೆಗೆ ಇರುವಂಥ ಎಲ್ಲ ಕ್ಯಾರೆಕ್ಟರ್ಗಳನ್ನ ರೀಡ್ ಮಾಡುತ್ತೆ ಇದು. ಸೊ ಎಂಟೈರ್ ಲೈನ್ ಒಂದು ಕಂಪ್ಲೀಟ್ ಲೈನ್ನ ರೀಡ್ ಮಾಡ್ತೀವಿ. ಅದು ಒಂದು ಕಂಪ್ಲೀಟ್ ಲೈನ್ ಅಂತ ಗೊತ್ತಾಗೋದು ಹೇಗೆ ಅಂತಂದರೆ ಎಂಡ್ ಆಫ್ ದ ಲೈನಲ್ಲಿ ಸ್ಲ್ಯಾಶ್ ಎನ್ ಕ್ಯಾರೆಕ್ಟ್ರು ನಾವು ಬರ್ತಿರ್ಬೇಕಾಗುತ್ತೆ. ಸೊ ಒಂದು ಸ್ಯಾಂಪಲ್ ನೋಡೋದಾದರೆ ಮೈ ಆಬ್ಜೆಕ್ಟ್ ಈಕ್ವಲ್ ಟು ಓಪನ್ ಮೈ ಫೈಲ್ ಡಾಟ್ ಟಿ ಎಕ್ಸ್ ಟಿ ರೀಡ್ ಮಾಡಲ್ ಇದೆ. ಮೈ ಆಬ್ಜೆಕ್ಟ್ ಡಾಟ್ ರೀಡ್ ಲೈನ್ 10 ಕ್ಯಾರೆಕ್ಟರ್ಸ್. ಸೊ 10 ಕ್ಯಾರೆಕ್ಟರ್ಸ್ ಮೆನ್ಷನ್ ಮಾಡಿದಾಗ ಸೊ HELLO EVR ಅನ್ನೋದು ಮಾತ್ರ ಬರ್ತಾ ಇದೆ. ಸೊ ಮೈ ಆಬ್ಜೆಕ್ಟ್ ಡಾಟ್ ಕ್ಲೋಸ್. ಸೊ ಇಫ್ ನೋ ಆರ್ಗ್ಯುಮೆಂಟ್ಸ್ ಆರ್ ನೆಗೆಟಿವ್ ನಂಬರ್ ಇಸ್ ಸ್ಪೆಸಿಫೈಡ್ ಇಟ್ ರೀಡ್ಸ್ ದ ಕಂಪ್ಲೀಟ್ ಲೈನ್. ಸೊ ನಾವು ಇಲ್ಲಿ ಪ್ಯಾರಾಮೀಟರ್ ಯಾವುದು ಮೆನ್ಷನ್ ಮಾಡಿದೆ ಅಂದರೆ ಕಂಪ್ಲೀಟ್ ಲೈನು ಡಿಸ್ಪ್ಲೇ ಆಗಿದೆ, ಹೆಲೋ ಎವ್ರಿ ಡಿಸ್ಪ್ಲೇ ಆಗಿದೆ. ಟು ರೀಡ್ ದ ಎಂಟೈರ್ ಫೈಲ್ ಲೈನ್ ಬೈ ಲೈನ್ ಯೂಸಿಂಗ್ ರೀಡ್ ಲೈನ್ ವಿ ಕ್ಯಾನ್ ಯೂಸ್ ಅ ಲೂಪ್. ಸೊ ನಾವು ರೀಡ್ ಲೈನ್ ಮೆಥಡ್ನಲ್ಲಿ ಎಂಟೈರ್ 3 ಲೈನ್ಸ್ ಆಗಿರ್ಬೋದು, 5 ಲೈನ್ಸ್ ಆಗಿರ್ಬೋದು, 10 ಲೈನ್ಸ್ ಆಗಿರ್ಬೋದು. ಸೊ ಅದನ್ನು ನಾವು ರೀಡ್ ಮಾಡಿ ಡಿಸ್ಪ್ಲೇ ಮಾಡಬೇಕು ಅಂದರೆ ನಾವು ಲೂಪಿಂಗ್ ಸ್ಟೇಟ್ಮೆಂಟ್ನ ಬಳಸಬೇಕಾಗುತ್ತೆ. ದಿಸ್ ಪ್ರೋಸೆಸ್ ಇಸ್ ನೋನ್ ಆಸ್ ಅ ಲೂಪಿಂಗ್ ಅಥವಾ ಇಟರೇಟಿಂಗ್ ಅಂತ ಹೇಳ್ತೀವಿ ಓವರ್ ಎ ಫೈಲ್ ಆಬ್ಜೆಕ್ಟ್. ಇಟ್ ರಿಟರ್ನ್ಸ್ ಆನ್ ಎಂಟಿ ಸ್ಟ್ರಿಂಗ್ ವೆನ್ EOF ಇಸ್ ರೀಚ್ಡ್. ಸೊ ಯಾವಾಗ ನಮಗೆ ಎಂಟಿಯಾಗಿ ಡಿಸ್ಪ್ಲೇ ಮಾಡುತ್ತೆ ಅಂತಂದರೆ EOFನ ರೀಚ್ ಮಾಡಿದಾಗ, ಅಂದರೆ ಎಂಡ್ ಆಫ್ ಫೈಲ್ನ ರೀಚ್ ಮಾಡಿದಾಗ ನಮಗೆ ಎಂಟಿ ಸ್ಟ್ರಿಂಗನ್ನು ರಿಟರ್ನ್ ಮಾಡುತ್ತೆ. ರೀಡ್ ಲೈನ್ಸ್ ಮೆಥಡ್. ಸೊ ರೀಡ್ ಲೈನ್ಸ್ ಏನು ಮಾಡುತ್ತೆ ಅಂದರೆ ಇಟ್ ರೀಡ್ಸ್ ಆಲ್ ದ ಲೈನ್ಸ್ ಆ್ಯಂಡ್ ರಿಟರ್ನ್ಸ್ ದ ಲೈನ್ಸ್ ಅಲಾಂಗ್ ವಿತ್ ದ ನ್ಯೂ ಲೈನ್ ಆಸ್ ಅ ಲಿಸ್ಟ್ ಆಫ್ ಸ್ಟ್ರಿಂಗ್ಸ್. ಸೊ ಇಲ್ಲಿ ಮೈ ಆಬ್ಜೆಕ್ಟ್ ಈಕ್ವಲ್ ಟು ಓಪನ್ ಮೈ ಫೈಲ್ ಡಾಟ್ ಟಿ ಎಕ್ಸ್ ಟಿ ರೀಡ್ ಮಾಡಲಿದೆ. ಪ್ರಿಂಟ್ ಮೈ ಆಬ್ಜೆಕ್ಟ್ ಡಾಟ್ ರೀಡ್ ಲೈನ್ಸ್. ಸೊ ರೀಡ್ ಲೈನ್ಸ್ ಮೆಥಡಲ್ಲಿ ಹೆಲೋ ಎವ್ರಿ ಒನ್ ಸ್ಲ್ಯಾಶ್ ಎನ್ ದಟ್ ಇಸ್ ಒನ್ ಚಿಹ್ನೆ, ಇನ್ಕ್ಲೂಡ್ ಮಲ್ಟಿ ಲೈನ್ ಸ್ಟ್ರಿಂಗ್ಸ್ ದಟ್ ಇಸ್ ಅನದರ್ ಲೈನ್, ದಿಸ್ ಇಸ್ ದ ಥರ್ಡ್ ಲೈನ್. ಸೊ ಅದಷ್ಟು ಕೂಡ ನಮಗೆ ಎಂಟೈರ್ ಲೈನ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಇನ್ಕ್ಲೂಡಿಂಗ್ ಸ್ಲ್ಯಾಶ್ ಎನ್ನು ಸೇರಿಸ್ಕೊಂಡು ಹಾಗೆ ನಮಗೆ ಇಲ್ಲಿ ಡಿಸ್ಪ್ಲೇ ಬರುತ್ತೆ. ಸೊ ಇಟ್ ರೀಡ್ಸ್ ಆಲ್ ದ ಲೈನ್ಸ್ ಆ್ಯಂಡ್ ರಿಟರ್ನ್ಸ್ ದ ಲೈನ್ಸ್ ಅಲಾಂಗ್ ವಿತ್ ನ್ಯೂ ಲೈನ್ ಕ್ಯಾರೆಕ್ಟರ್ ಸೇರಿಕೊಂಡು ನಮಗಿಲ್ಲಿ ಡಿಸ್ಪ್ಲೇ ಬರುತ್ತೆ. ನೆಕ್ಸ್ಟ್, ಟು ಡಿಸ್ಪ್ಲೇ ಈಚ್ ವರ್ಡ್ ಆಫ್ ದ ಲೈನ್ ಸಪ್ರೇಟ್ಲಿ ಆಸ್ ಅನ್ ಎಲಿಮೆಂಟ್ ಆಫ್ ಎ ಲಿಸ್ಟ್, ದೆನ್ ವಿ ಕ್ಯಾನ್ ಯೂಸ್ ಅ ಸ್ಪ್ಲಿಟ್ ಫಂಕ್ಷನ್. ಸೊ ನಮಗೆ ಇರುವಂಥ ಕಂಪ್ಲೀಟ್ ಲೈನಲ್ಲಿ ವರ್ಡ್ ಬೈ ವರ್ಡ್ ನಮಗೆ ಸ್ಪ್ಲಿಟ್ ಆಗಿ ಡಿಸ್ಪ್ಲೇ ಆಗಬೇಕಂತಂದರೆ ಸೊ ಸ್ಪ್ಲಿಟ್ ಫಂಕ್ಷನ್ನ ಬಳಸಬೇಕಾಗತ್ತೆ. ಸೊ ಎಕ್ಸಾಂಪಲ್ನಲ್ಲಿ ನೋಡೋದಾದರೆ ಮೈ ಆಬ್ಜೆಕ್ಟ್ ಈಕ್ವಲ್ ಟು ಓಪನ್ ಮೈ ಫೈಲ್ ಡಾಟ್ ಟಿ ಎಕ್ಸ್ ಟಿ ರೀಡ್ ಮೋಡ್ ಡಿ ಅನ್ನೋ ವೇರಿಯಬಲ್ಗೆ ಮೈ ಆಬ್ಜೆಕ್ಟ್ ಡಾಟ್ ರೀಡ್ ಲೈನ್ಸನ್ನು ಕಾಲ್ ಮಾಡಿದ್ದಾರೆ. ಸೊ ಫಾಲೋಅಪ್ನ ಬಳಸ್ಕೊಂಡು ಲೈನ್ ಇನ್ ಡಿ, ಸೊ ಆ ಡಿ ಅನ್ನೋ ವೇರಿಯಬಲ್ ಇರುವಂಥ ಎಲ್ಲ ಲೈನ್ಸ್ಗಳನ್ನ ರೀಡ್ ಮಾಡ್ತಾ ಹೋಗುತ್ತೆ. ಸೊ ವರ್ಡ್ ಈಸ್ ಈಕ್ವಲ್ ಟು ಲೈನ್ ಡಾಟ್ ಸ್ಪ್ಲಿಟ್. ಸೊ ಆ ಒಂದು ಲೈನ್ನಲ್ಲಿ ಇರುವಂಥ ಸ್ಪ್ಲಿಟ್ ಅಂದರೆ ಗ್ಯಾಪ್ಗಳನ್ನ ಕೌಂಟ್ ಮಾಡ್ತಾ ಬರುತ್ತೆ. ಅದೆಲ್ಲವೂ ಕೂಡ ವರ್ಡ್ಸ್ ಆಗಿ ವೇರಿಯಬಲ್ಗೆ ಸ್ಟೋರ್ ಆಗ್ತಾ ಬರುತ್ತೆ. ಪ್ರಿಂಟ್ ದ ವರ್ಡ್ಸ್. ಸೊ ಹೆಲೋ, ಸೊ ಒಂದು ಸಿಂಗಲ್ ವರ್ಡ್ ಆಯಿತು. ಸೊ ಎವ್ರಿ ಒನ್ ಸಪ್ರೇಟ್ ವರ್ಡ್ ಆಯಿತು. ಅಗೇನ್ ಇನ್ಕ್ಲೂಡ್ ಒಂದು ವರ್ಡ್, ಮಲ್ಟಿಲೈನ್ ಒಂದು ವರ್ಡ್, ಸ್ಟ್ರಿಂಗ್ಸ್ ಅಂತ ಒಂದು ಲೈನ್. ಈ ರೀತಿಯಾಗಿ ಇಡೀ ಕಂಪ್ಲೀಟ್ ಲೈನಲ್ಲಿ ಇರುವಂಥ ವರ್ಡ್ಗಳನ್ನು ಸ್ಪ್ಲಿಟ್ ಮಾಡಿ ನಾವು ಡಿಸ್ಪ್ಲೇ ಮಾಡಬಹುದು. ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ರೀಡ್ ಲೈನ್ಸ್ ಮೆಥಡ್. ಸೊ ಇಲ್ಲಿ ಸ್ಪ್ಲಿಟ್ ಫಂಕ್ಷನ್ ಒಂದು ಸ್ಪೆಷಲ್. ಸೊ ಪ್ರತಿ ಒಂದು ವರ್ಡನ್ನು ಕೂಡ ಸ್ಪ್ಲಿಟ್ ಮಾಡಿ ತೋರಿಸ್ಬಹುದು. ಇಫ್ ಸ್ಪ್ಲಿಟ್ ಲೈನ್ಸ್ ಈಸ್ ಯೂಸ್ಡ್, ಸ್ಪ್ಲಿಟ್ ಬದಲು ಸ್ಪ್ಲಿಟ್ ಲೈನ್ಸನ್ನು ನಾವು ಬಳಸಿದ್ರೆ ಇನ್ಸ್ಟೆಡ್ ಆಫ್ ಸ್ಪ್ಲಿಟ್, ದೆನ್ ಈಚ್ ಲೈನ್ ಈಸ್ ರಿಟರ್ನ್ ಆಸ್ ಅ ಎಲಿಮೆಂಟ್ ಆಫ್ ಅ ಲಿಸ್ಟ್. ಒಂದೊಂದು ಲೈನು ಒಂದು ಸ್ಪ್ಲಿಟ್ ಆಗಿ ನಮಗೆ ಡಿಸ್ಪ್ಲೇ ಆಗಿ ಬರ್ತದೆ. ಸೊ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ಸ್ ಲೈಕ್ ಸ್ಪ್ಲಿಟ್ ಆ್ಯಂಡ್ ಸ್ಪ್ಲಿಟ್ ಲೈನ್ಸ್. ಸೊ ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ನೋಡೋದಾದರೆ ರೈಟಿಂಗ್ ಆ್ಯಂಡ್ ರೀಡಿಂಗ್ ಟು ಎ ಟೆಕ್ಸ್ಟ್ ಫೈಲ್. ಒಂದು ಫೈಲ್ ಆಬ್ಜೆಕ್ಟ್ ವೇರಿಯಬಲ್ ತೊಗೊಂಡು
ಎಫ್ ಆಬ್ಜೆಕ್ಟ್ ಈಕ್ವಲ್ ಟು ಓಪನ್ ಸ್ಯಾಂಪಲ್ ಟೆಕ್ಸ್ಟ್ ಡಾಟ್ ಡಬ್ಲ್ಯೂ ಮೋಡ್. ಸೊ ಸೆಂಟೆನ್ಸ್ ಬರೆಯೋದಿದ್ರೆ ಇನ್ಪುಟ್ ಎಂಟರ್ ದ ಕಂಟೆಂಟ್ಸ್ ಟು ಬಿ ರಿಟರ್ನ್ ಇನ್ ದ ಫೈಲ್. ಸೊ ಅಲ್ಲಿ ವಿತಿನ್ ಡಬಲ್ ಕೋಡ್ ಏನು ಟೈಪ್ ಮಾಡಿದ್ವಿ ಅದು ಆಸ್ ಇಟ್ ಇಸ್ ಹಾಗೆ ಡಿಸ್ಪ್ಲೇ ಬರುತ್ತೆ. ಸೊ ಐ ಲವ್ ಇಂಡಿಯಾ ಅನ್ನೋದು ಇನ್ಪುಟ್ ಕೊಟ್ಟಿದ್ದೀವಿ. ಸೊ ಎಫ್ ಆಬ್ಜೆಕ್ಟ್ ಡಾಟ್ ರೈಟ್ ಸೆಂಟೆನ್ಸ್. ಸೊ ರೈಟ್ ಅಂದರೆ ಇಟ್ಸ್ ಗೋಯಿಂಗ್ ಟು ರೈಟ್ ದ ಡೇಟಾ ಟು ದ ಫೈಲ್. ಸೊ ಎಟ್ ರೈಟ್ ಅಂತ ಹೇಳಿದ್ರೆ ಇಟ್ಸ್ ಗೋಯಿಂಗ್ ಟು ಡಿಸ್ಪ್ಲೇ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಸೊ ಐ ಲವ್ ಯು ಇಂಡಿಯಾ ಅನ್ನೋ ಸೆಂಟೆನ್ಸ್ ಅಲ್ಲಿ 12 ಕ್ಯಾರೆಕ್ಟರ್ಸ್ ಇದೆ, ಅದು ಡಿಸ್ಪ್ಲೇ ಆಗಿದೆ. ದೆನ್ ಫೈಲ್ ಆಬ್ಜೆಕ್ಟ್ ಡಾಟ್ ಕ್ಲೋಸ್. ನಾವು ಪ್ರಿಂಟ್, ನಾವು ರೀಡಿಂಗ್ ದ ಕಂಟೆಂಟ್ಸ್ ಆಫ್ ದ ಫೈಲ್. ಕಂಟೆಂಟ್ಸ್ ಅನ್ನು ಯಾವ ರೀತಿ ರೀಡ್ ಮಾಡೋದು. ಸೊ ಫೈಲ್ ಆಬ್ಜೆಕ್ಟ್ ಈಕ್ವಲ್ ಟು ಓಪನ್ ಸ್ಯಾಂಪಲ್ ಟೆಕ್ಸ್ಟ್ ಡಾಟ್ ಆರ್ ಮಾಡೋಕೆ ಹೋದರೆ ಯೂಸಿಂಗ್ ಫಾರ್ ಲೂಪ್ ಲೂಪಿಂಗ್ ಓವರ್ ದ ಫೈಲ್ ಆಬ್ಜೆಕ್ಟ್ ಟು ರೀಡ್ ದ ಫೈಲ್. ಫಾರ್ ಲೂಪ್ str ಅನ್ನೋ ವೇರಿಯಬಲ್ ಇನ್ ಎಫ್ ಆಬ್ಜೆಕ್ಟ್ ಅಲ್ಲಿ ಪ್ರಿಂಟ್ str. ಸೊ ಅಲ್ಲಿರುವಂಥ ಫೈಲ್ ಆಬ್ಜೆಕ್ಟ್ನಲ್ಲಿ ಏನು ಸ್ಟ್ರಿಂಗ್ ಅಂತ ಕೊಟ್ಟಿದ್ದೀವಿ ಅದು ಇಲ್ಲಿ ಐ ಲವ್ ಇಂಡಿಯಾ ಅನ್ನೋದು ಡಿಸ್ಪ್ಲೇ ಆಗ್ತದೆ. ಎಫ್ ಆಬ್ಜೆಕ್ಟ್ ಡಾಟ್ ಕ್ಲೋಸ್. ಸೆಟ್ಟಿಂಗ್ ಆಫ್ಸೆಟ್ ಇನ್ ಅ ಫೈಲ್. ಸೆಟ್ಟಿಂಗ್ ಆಫ್ಸೆಟ್ ಅಂತ ಹೇಳಿದ್ರೆ ಕರ್ಸರ್ ಪಾಯಿಂಟನ್ನು ನಾವು ಯಾವ ಲೊಕೇಶನ್ಗೆ ನಾವು ಪ್ಲೇಸ್ ಮಾಡ್ಬೋದು. ವೆದರ್ ವಿ ಹ್ಯಾವ್ ಟು ಪ್ಲೇಸ್ ದಟ್ ಕರ್ಸರ್ ಪಾಯಿಂಟ್ ಇನ್ ದ ಬಿಗಿನಿಂಗ್ ಆಫ್ ದ ಫೈಲ್ ಆರ್ ಅಟ್ ದ ಎಂಡ್ ಆಫ್ ದ ಫೈಲ್. ಇಫ್ ಯು ವಾಂಟ್ ಟು ಆಕ್ಸೆಸ್ ದ ಡೇಟಾ ಇನ್ ಅ ರ್ಯಾಂಡಮ್ ಫ್ಯಾಷನ್, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಡೇಟಾ ರ್ಯಾಂಡಮ್ ಆಗಿ ನಾನು ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ದೆನ್ ಪೈಥಾನ್ ಗಿವ್ಸ್ ಅಸ್ ಸೀಕ್ ಮೆಥಡ್ ಆ್ಯಂಡ್ ಟೆಲ್ಸ್ ಫಂಕ್ಷನ್ಸ್ ಟು ಡೂ ಸೊ. ಈ ರೀತಿಯಾಗಿ ರ್ಯಾಂಡಮ್ ಆಗಿ ಆಕ್ಸೆಸ್ ಮಾಡೋದಕ್ಕೆ ಪೈಥಾನ್ ಸಾಫ್ಟ್ವೇರು ಸೀಕ್ ಮೆಥಡ್ ಮತ್ತು ಟೆಲ್ ಮೆಥಡನ್ನು ಪ್ರೊವೈಡ್ ಮಾಡಿದೆ. ಸೊ ವಾಟ್ ಈಸ್ ದಿಸ್ ಟೆಲ್ ಮೆಥಡ್? ಟೆಲ್ ಮೆಥಡ್ ಅಂದರೆ ಏನು? ಇಟ್ ರಿಟರ್ನ್ಸ್ ಆನ್ ಇಂಟೀಜರ್ ದಟ್ ಸ್ಪೆಸಿಫೈ ದ ಕರೆಂಟ್ ಪೊಸಿಷನ್ ಆಫ್ ದ ಫೈಲ್ ಆಬ್ಜೆಕ್ಟ್ ಇನ್ ದ ಫೈಲ್. ಫೈಲ್ ಆಬ್ಜೆಕ್ಟ್ನಲ್ಲಿ ಯಾವ ಒಂದು ಲೊಕೇಶನಲ್ಲಿ ಇದೆ ಅನ್ನೋದನ್ನು ಇಂಟೀಜರ್ ವ್ಯಾಲ್ಯೂ ಸಮೇತ ನಮಗೆ ಕೊಡುತ್ತೆ. It returns an integer that specifies the current position of the file object. The position so specified is the byte position from the beginning of the file. So ಈ ಪೊಸಿಷನ್ ಎಲ್ಲಿಂದ ಕೌಂಟ್ ಆಗುತ್ತೆ ಅಂದರೆ ಫ್ರಮ್ ದ ಬಿಗಿನಿಂಗ್ ಆಫ್ ದ ಫೈಲ್ ಟಿಲ್ ದ ಕರೆಂಟ್ ಪೊಸಿಷನ್ ಆಫ್ ದ ಫೈಲ್ ಆಬ್ಜೆಕ್ಟ್. ಫೈಲ್ ಆಬ್ಜೆಕ್ಟ್ ಕೊನೆಗೆ ಎಲ್ಲಿವರೆಗಿದೆ ಅಲ್ಲಿವರೆಗೂ ಕೂಡ ಅದು ಕೌಂಟ್ ಆಗಿ ಡಿಸ್ಪ್ಲೇ ಬರುತ್ತೆ. ಸೊ ಸಿಂಟ್ಯಾಕ್ಸ್ ಏನಪ್ಪ ಅಂತ ಅಂದರೆ ಟೆಲ್ ಮೆಥಡಲ್ಲಿ ಫೈಲ್ ಆಬ್ಜೆಕ್ಟ್ ಡಾಟ್ ಟೆಲ್ ಮೆಥಡ್. ಹಾಗಾದರೆ ಸೀಕ್ ಮೆಥಡ್ ಏನು ಮಾಡುತ್ತೆ ಅಂದರೆ ಸೀಕ್ ಮೆಥಡ್ ಈಸ್ ಯೂಸ್ಡ್ ಟು ಪೊಸಿಷನ್ ದ ಫೈಲ್ ಆಬ್ಜೆಕ್ಟ್ ಅಟ್ ಎ ಪರ್ಟಿಕ್ಯುಲರ್ ಪೊಸಿಷನ್ ಇನ್ ದ ಫೈಲ್. ಆ ಒಂದು ಆಬ್ಜೆಕ್ಟನ್ನ ಫೈಲ್ ಆಬ್ಜೆಕ್ಟ್ ಯಾವ ಲೊಕೇಶನ್ಗೆ ಪ್ಲೇಸ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಸೀಕ್ ಮೆಥಡಲ್ಲಿ ನೋಡ್ಬೋದು. ಸೊ ಸಿಂಟ್ಯಾಕ್ಸ್ ಹೇಗಿದೆ ಅಂದರೆ ಫೈಲ್ ಆಬ್ಜೆಕ್ಟ್ ಡಾಟ್ ಸೀಕ್ ವಿತಿನ್ ಪ್ಯಾರೆಂಥೆಸಿಸ್ ಆಫ್ಸೆಟ್ ಅಂದರೆ ಕರ್ಸರ್ ಪಾಯಿಂಟ್ ಅಂತ ತಿಳ್ಕೊಳ್ಳೋಣ. ಸೊ ರೆಫರೆನ್ಸ್ ಪಾಯಿಂಟ್. ಸೊ ರೆಫರೆನ್ಸ್ ಪಾಯಿಂಟ್ ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಆಫ್ಸೆಟ್ ಅನ್ನೋದು ಇಸ್ ದ ನಂಬರ್ ಆಫ್ ಬೈಟ್ಸ್ ಬೈ ವಿಚ್ ದ ಫೈಲ್ ಆಬ್ಜೆಕ್ಟ್ ಇಸ್ ಟು ಬಿ ಮೂವ್. ಸೊ ಎಲ್ಲಿಂದ ಫೈಲ್ ಆಬ್ಜೆಕ್ಟು ಮೂವ್ ಆಗಬೇಕು, ಎಷ್ಟು ಏನಂದರೆ ಬೈಟ್ಸಿಂದ, ನಂಬರ್ ಆಫ್ ಬೈಟ್ಸಿಂದ ಅದು ಮೂವ್ ಆಗಿ ಫೈಲ್ ಆಬ್ಜೆಕ್ಟಲ್ಲಿ ಹೈಲೈಟ್ ಆಗಬೇಕು ಅನ್ನೋದನ್ನು ನೋಡ್ಬೋದು. ರೆಫರೆನ್ಸ್ ಪಾಯಿಂಟ್ ಅಂದರೆ ಇಂಡಿಕೇಟ್ಸ್ ದ ಸ್ಟಾರ್ಟಿಂಗ್ ಪೊಸಿಷನ್ ಆಫ್ ದ ಫೈಲ್ ಆಬ್ಜೆಕ್ಟ್. ಸೊ ಸ್ಟಾರ್ಟಿಂಗ್ ಪೊಸಿಷನ್ ಏನಿತ್ತು ಅನ್ನೋದನ್ನು ನಾವು ರೆಫರೆನ್ಸ್ ಪಾಯಿಂಟಲ್ಲಿ ನೋಡ್ಬೋದು. ಸೊ ಇಟ್ ಕ್ಯಾನ್ ಹ್ಯಾವ್ ಎನಿ ಆಫ್ ದ ಫಾಲೋಯಿಂಗ್ ವ್ಯಾಲ್ಯೂಸ್. ಸಪೋಸ್ 0 ಅಂತ ಇದ್ದರೆ ಬಿಗಿನಿಂಗ್ ಅಂತ ಫೈಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. 1 ಅಂತ ರೆಫರೆನ್ಸ್ ಪಾಯಿಂಟ್ ಕೊಟ್ಟರೆ ಕರೆಂಟ್ ಪೊಸಿಷನ್ ಆಫ್ ದ ಪರ್ಟಿಕ್ಯುಲರ್ ಫೈಲನ್ನು ನಾವು ನೋಡ್ಬೋದು. 2 ಅಂತ ಹೇಳಿದ್ರೆ ಸೊ ಎಂಡ್ ಆಫ್ ದ ಫೈಲ್ಗೆ ಫೈಲ್ ಆಬ್ಜೆಕ್ಟ್ ಇದೆ ಅಂತ ಹೇಳ್ಬೋದು. ಸೊ ಬೈ ಡಿಫಾಲ್ಟ್ ದ ವ್ಯಾಲ್ಯೂ ಆಫ್ ದ ರೆಫರೆನ್ಸ್ ಪಾಯಿಂಟ್ ಈಸ್ 0. ಸೊ ಬೈ ಡಿಫಾಲ್ಟು ಸೊ ವ್ಯಾಲ್ಯೂ ಏನಪ್ಪ ಇರುತ್ತೆ ಅಂತಂದರೆ ರೆಫರೆನ್ಸ್ ಪಾಯಿಂಟು 0 ಇರುತ್ತೆ. ದಟ್ ಈಸ್ ದ ಆಫ್ಸೆಟ್ ಈಸ್ ಕೌಂಟೆಡ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಫೈಲ್. ಸೊ ಆಫ್ಸೆಟ್ಟು ಸೊ ಫಸ್ಟು ಲೈನು ಅಥವಾ ಫಸ್ಟ್ ಕ್ಯಾರೆಕ್ಟರ್ನೇ ಕೌಂಟಿಂಗ್ ತೊಗೊಳುತ್ತೆ ಅಂತ ಅರ್ಥ ಬರುತ್ತೆ. ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ನೋಡೋದಾದರೆ ಅಪ್ಲಿಕೇಶನ್ ಆಫ್ ಸೀಕ್ ಆ್ಯಂಡ್ ಟೆಲ್ ಮೆಥಡ್. ಈ ಸೀಕ್ ಮೆಥಡ್ ಮತ್ತು ಟೆಲ್ ಮೆಥಡ್ ಏನೆಲ್ಲ ಔಟ್ಪುಟ್ ಕೊಡುತ್ತೆ ಅಂತ ನೋಡೋಣ. ಸೊ ಪ್ರಿಂಟ್ ಲರ್ನಿಂಗ್ ಟು ಮೂವ್ ದ ಫೈಲ್ ಆಬ್ಜೆಕ್ಟ್. ಸೊ ಅದೊಂದು ಸ್ಟೇಟ್ಮೆಂಟ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಫೈಲ್ ಆಬ್ಜೆಕ್ಟ್ ಈಕ್ವಲ್ ಟು ಓಪನ್ ಸ್ಯಾಂಪಲ್ ಟೆಕ್ಸ್ಟ್ ಡಾಟ್ ಆರ್ ಪ್ಲಸ್ ಅಂದರೆ ರೀಡ್ ಆ್ಯಂಡ್ ರೈಟ್ ಮೋಡ್ ಬೋತ್. ಸೊ str ಅನ್ನೋ ವೇರಿಯಬಲ್ಗೆ ಫೈಲ್ ಆಬ್ಜೆಕ್ಟ್ ಡಾಟ್ ರೀಡ್. ಸೊ ರೀಡ್ ಮಾಡ್ತಾ ಬರುತ್ತೆ. ಪ್ರಿಂಟ್ ಸ್ಟ್ರಿಂಗ್ ಅಂದರೆ ಐ ಲವ್ ಇಂಡಿಯಾ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ನಲ್ಲಿ ಇನಿಷಿಯಲಿ ದ ಪೊಸಿಷನ್ ಆಫ್ ದ ಫೈಲ್ ಆಬ್ಜೆಕ್ಟ್ ಏನಿದೆ ಅಂತ ಗೊತ್ತಾಗಬೇಕು ಅಂದರೆ ಫೈಲ್ ಆಬ್ಜೆಕ್ಟ್ ಡಾಟ್ ಟೆಲ್ ಮೆಥಡ್. ಸೊ ಇನಿಷಿಯಲಿ ದ ಪೊಸಿಷನ್ ಆಫ್ ದ ಫೈಲ್ ಆಬ್ಜೆಕ್ಟ್ ಈಸ್ 12 ಅನ್ನೋದು ಡಿಸ್ಪ್ಲೇ ಆಗ್ತಾ ಬರುತ್ತೆ. ಸೊ ಫೈಲ್ ಆಬ್ಜೆಕ್ಟ್ ಡಾಟ್ ಸೀಕ್ ಈಕ್ವಲ್ ಟು 0 ಅಂದರೆ ಸೊ 0 ವ್ಯಾಲ್ಯೂ ಅನ್ನೋದು ಔಟ್ಪುಟ್ ಆಗಿ ಡಿಸ್ಪ್ಲೇ ಬರುತ್ತೆ. ನಾವು ದ ಫೈಲ್ ಆಬ್ಜೆಕ್ಟ್ ಈಸ್ ಅಟ್ ದ ಬಿಗಿನಿಂಗ್ ಆಫ್ ದ ಫೈಲ್ ಅಂತ ಗೊತ್ತಾಗಬೇಕಂದ್ರೆ ಫೈಲ್ ಆಬ್ಜೆಕ್ಟ್ ಡಾಟ್ ಟೆಲ್. ಸೊ ದಟ್ ಈಸ್ 0 ಇಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಫೈಲ್ ಆಬ್ಜೆಕ್ಟ್ ಡಾಟ್ ಸೀಕ್ 10 ಅಂತಂದರೆ ಸೊ ಅದರ ಇಂಡೆಕ್ಸ್ ವ್ಯಾಲ್ಯೂಸ್ 10 ಅಂತ ಇದ್ದರೆ ಸೊ ಯು ವಿಲ್ ಗೆಟಿಂಗ್ ದ ಇಂಡೆಕ್ಸ್ ವ್ಯಾಲ್ಯೂ 10. ವಿ ಆರ್ ಮೂವಿಂಗ್ ಟು 10th byte ಪೊಸಿಷನ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಫೈಲ್.
ಸೊ ಅಲ್ಲಿ print the position of the file object is at file object dot tell. The position of the file object is at 10 ಅಂತ ಡಿಸ್ಪ್ಲೇ ಮಾಡುತ್ತೆ. ಸೊ string equal to file object dot read. ಸೊ print str. ಸೊ I ಅನ್ನೋದು ಡಿಸ್ಪ್ಲೇ ಆಗ್ತಾ ಬರುತ್ತೆ. ನಾವು ಕ್ರಿಯೇಟಿಂಗ್ ಅಂಡ್ ಟ್ರಾವರ್ಸಿಂಗ್ ಎ ಟೆಕ್ಸ್ಟ್ ಫೈಲ್ಸ್, ಒಂದು ಫೈಲ್ ಟೆಕ್ಸ್ಟ್ ಫೈಲ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನು ಟ್ರಾವರ್ಸ್ ಮಾಡೋದು ಅಂದರೆ ಈಚ್ ಆ್ಯಂಡ್ ಎವ್ರಿ ಕಂಟೆಂಟ್ಸನ್ನು ವಿಸಿಟ್ ಮಾಡೋದು ಅಂದರೆ ಹೇಗೆ, ಆಕ್ಸೆಸ್ ಮಾಡೋದು ಅಂದರೆ ಹೇಗೆ. If the file exists already exists with the same name, the open function will behave differently depending on the mode, write or append mode. Suppose ಏನಾದರೂ ಫೈಲ್ ನೇಮ್ಗಳು ಒಂದೇ ರೀತಿ ಇದ್ದರೆ ಓಪನ್ ಫಂಕ್ಷನ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂದರೆ ಇಟ್ಸ್ ಗೋಯಿಂಗ್ ಟು ಡಿಪೆಂಡಿಂಗ್ ಆನ್ ದ ಮೋಡ್, ಡಬ್ಲ್ಯೂ ಮೋಡಲ್ಲಿ ಇದೆಯಾ ಅಥವಾ ಅಪೆಂಡ್ ಮೋಡಲ್ಲಿ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳುತ್ತೆ. ಇಫ್ ಇಟ್ ಈಸ್ ಇನ್ ರೈಟ್ ಮೋಡ್, ಸಪೋಸ್ ರೈಟ್ ಮೋಡಲ್ಲಿ ಇದ್ದರೆ then all the existing contents of the file will be lost. ಸೊ ಹಳೆ ಕಂಟೆಂಟ್ಗಳು ಏನೇ ಇದ್ರೂ ಕೂಡ ಎರೇಸ್ ಆಗಿಬಿಡುತ್ತೆ. ಆ್ಯಂಡ್ an empty file will be created with the same name. ಅದೇ ಫೈಲ್ ನೇಮ್ನ ರಿಟೈನ್ ಮಾಡಿಕೊಂಡು ಅಲ್ಲಿ ಒಂದು ಖಾಲಿ ಫೈಲ್ ಆಗಿ ಕ್ರಿಯೇಟ್ ಮಾಡುತ್ತೆ. ಇಫ್ ದ ಫೈಲ್ ಈಸ್ ಕ್ರಿಯೇಟೆಡ್ ಇನ್ ಅಪೆಂಡ್ ಮೋಡ್, ಅಕಸ್ಮಾತ್ ಆಗಿ ಫೈಲ್ ಏನಾದರೂ ಅಪೆಂಡ್ ಮೋಡಲ್ಲಿ ಓಪನ್ ಆದರೆ ದೆನ್ ದ ನ್ಯೂ ಡೇಟಾ ವಿಲ್ ಬಿ ರಿಟರ್ನ್ ಆಫ್ಟರ್ ದ ಎಕ್ಸಿಸ್ಟಿಂಗ್ ಡೇಟಾ. ಸೊ ಹಳೆಯ ಡೇಟಾಗಳೆಲ್ಲ ಹಾಗೆ ಉಳಿಸ್ಕೊಂಡು ಸೊ ಎಂಡ್ ಆಫ್ ದ ಫೈಲಿಂದ ಹೊಸದಾಗಿ ಡೇಟಾನ ತಗೊಳ್ತಾ ಹೋಗುತ್ತೆ. ಇನ್ ಬೋತ್ ಕೇಸಸ್ ಇಫ್ ದ ಫೈಲ್ ಡಸ್ ನಾಟ್, ಎರಡೂ ಕೇಸ್ಗಳಲ್ಲಿ ಫೈಲ್ ಸಿಗೋದಿಲ್ಲ, ಡಸ್ ನಾಟ್ ಎಕ್ಸಿಸ್ಟ್ ಅಂತ ಅಂದಾಗ ದೆನ್ ಅ ನ್ಯೂ ಎಂಟಿ ಫೈಲ್ ವಿಲ್ ಬಿ ಕ್ರಿಯೇಟ್, ಹೊಸದಾಗಿ ಒಂದು ಫೈಲನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಪ್ರೋಗ್ರಾಮ್ ಟು ಕ್ರಿಯೇಟ್ ಅ ಟೆಕ್ಸ್ಟ್ ಫೈಲ್ ಆ್ಯಂಡ್ ರೈಟ್ ದ ಡೇಟಾ ಇನ್ ಇಟ್. ಸೊ ವೈಲ್ ಕಂಡೀಷನ್ ತೊಗೊಂಡಿದ್ದಾರೆ, ವೈಲ್ ಲೂಪಿಂಗಲ್ಲಿ ಟ್ರೂ. ಸೊ ಟ್ರೂ ಆಗಿದ್ದ ಪಕ್ಷದಲ್ಲಿ ವಿ ಹ್ಯಾವ್ ಟು ಎಂಟರ್ ದ ಡೇಟಾನ ಎಂಟ್ರಿ ಮಾಡೋದಕ್ಕೆ ಇನ್ಪುಟ್ ಮೆಥಡ್ ಬಳಸಿದ್ದಾರೆ. ಫೈಲ್ ಆಬ್ಜೆಕ್ಟ್ ಡಾಟ್ ರೈಟ್ ಡೇಟಾ. ಸೊ ನೆಕ್ಸ್ಟ್ ಆನ್ಸರ್ ಅನ್ನೋ ವೇರಿಯಬಲ್ಗೆ ಇನ್ಪುಟ್ ಡು ಯು ವಿಶ್ ಟು ಎಂಟರ್ ಮೋರ್ ಡೇಟಾ. ವೈ ಅಂತ ಹೇಳಿದ್ರೆ ಕಂಟಿನ್ಯೂ ಆಗುತ್ತೆ, ಎನ್ ಅಂತ ಕೇಳಿದ್ರೆ ಬ್ರೇಕ್ ಆಗುತ್ತೆ. ಇಫ್ ಆನ್ಸರ್ ಇಸ್ ಇಕ್ವಲ್ ಟು ಎನ್ ಅಂತ ಅಂದರೆ ಬ್ರೇಕ್, ಅಲ್ಲಿಗೆ ಟರ್ಮಿನೇಟ್ ಆಗುತ್ತೆ. ಫೈನಲಿ ಫೈಲ್ ಆಬ್ಜೆಕ್ಟ್ ಡಾಟ್ ಕ್ಲೋಸ್. ಸೊ ಎಂಟರ್ ಡೇಟಾ ಟು ಸೇವ್ ಇನ್ ದ ಟೆಕ್ಸ್ಟ್ ಫೈಲ್. ಐ ಆಮ್ ಇಂಟ್ರೆಸ್ಟೆಡ್ ಟು ಲರ್ನ್ ಅಬೌಟ್ ಕಂಪ್ಯೂಟರ್ ಸೈನ್ಸ್. ಸೊ ಡು ಯು ವಿಶ್ ಟು ಎಂಟರ್ ಮೋರ್ ಡೇಟಾ. ಇನ್ ಕೇಸ್ ವೈ ಅಂತ ಕೇಳಿದ್ರೆ enter data to save in the text file ಅಂತ ಬರುತ್ತೆ. Python is easy to learn. So do you wish to continue? So n ಅಂತ ಕೇಳಿದ್ರೆ ಅಲ್ಲಿಗೆ ಟರ್ಮಿನೇಟ್ ಆಗುತ್ತೆ. ಟ್ರಾವರ್ಸಿಂಗ್ ಎ ಫೈಲ್ ಅಂಡ್ ಡಿಸ್ಪ್ಲೇ. ಸೊ ಟ್ರಾವರ್ಸಿಂಗ್ ಅಂದರೆ ಈಚ್ ಅಂಡ್ ಎವ್ರಿ ಕಂಟೆಂಟ್ ಅದನ್ನು ನಾವು ವಿಸಿಟ್ ಮಾಡಿಕೊಂಡು ಆಕ್ಸೆಸ್ ಮಾಡೋದು. ದ ಫೈಲ್ ವಿಲ್ ಬಿ ಓಪನ್ ಇನ್ ರೀಡ್ ಮೋಡ್ ಆ್ಯಂಡ್ ರೀಡಿಂಗ್ ವಿಲ್ ಬಿಗಿನ್ ಫ್ರಮ್ ದ ಬಿಗಿನಿಂಗ್ ಆಫ್ ಫೈಲ್. ಸೊ ಕೊಟ್ಟಿರೋ ಫೈಲನ್ನು ರೀಡ್ ಮಾಡಲು ಓಪನ್ ಮಾಡಿಕೊಂಡು ಪ್ರತಿಯೊಂದು ಫೈಲನ್ನು ರೀಡ್ ಮಾಡ್ತಾ ಹೋಗೋದು ಫ್ರಮ್ ದ ಬಿಗಿನಿಂಗ್. ಒಂದು ಸಿಂಪಲ್ ಪ್ರೋಗ್ರಾಮಿಂಗ್ ಕೋಡ್ ಇದೆ ಟು ಡಿಸ್ಪ್ಲೇ ದ ಡೇಟಾ ಫ್ರಮ್ ಎ ಟೆಕ್ಸ್ಟ್ ಫೈಲ್. ಫೈಲ್ ಆಬ್ಜೆಕ್ಟಲ್ಲಿ ಒಂದು ಪ್ರಾಕ್ಟೀಸ್ ಟೆಕ್ಸ್ಟ್ ಫೈಲನ್ನು ರೀಡ್ ಮಾಡಲು ಓಪನ್ ಮಾಡ್ತಾ ಇದ್ವಿ. ಸ್ಟ್ರಿಂಗ್ ವೇರಿಯಬಲ್ಗೆ ಫೈಲ್ ಆಬ್ಜೆಕ್ಟ್ ಡಾಟ್ ರೀಡ್ ಲೈನ್. ಸೊ ವೈಲ್ ಸ್ಟ್ರಿಂಗ್, ಸೊ ಸ್ಟ್ರಿಂಗ್ ಅನ್ನೋದು ನಾವು ಎಂಟ್ರಿ ಮಾಡಿದ್ದೆ ಆದರೆ ಪ್ರಿಂಟ್ ದಟ್ ಸ್ಟ್ರಿಂಗ್. ಸೊ ಸ್ಟ್ರಿಂಗ್ ಈಕ್ವಲ್ ಟು ಫೈಲ್ ಆಬ್ಜೆಕ್ಟ್ ಡಾಟ್ ರೀಡ್ ಲೈನ್. ಫೈನಲಿ ಫೈಲ್ ಆಬ್ಜೆಕ್ಟ್ ಡಾಟ್ ಕ್ಲೋಸ್. ಸೊ ಐ ಆಮ್ ಇಂಟ್ರೆಸ್ಟೆಡ್ ಟು ಲರ್ನ್ ಅಬೌಟ್ ಕಂಪ್ಯೂಟರ್ ಸೈನ್ಸ್. Python is easy to learn. The read line is used in the while loop to read the data line by line from the text file. So line by line read ಮಾಡೋದಕ್ಕೆ ನಾವು ಇಲ್ಲಿ ಲೂಪಿಂಗ್ ಸ್ಟೇಟ್ಮೆಂಟ್ ತೊಗೊಂಡಿದ್ದೀವಿ. ಸೊ ರೀಡ್ ಲೈನ್ ಮೆಥಡ್ ಏನು ಮಾಡುತ್ತೆ ಅಂದರೆ ಕಂಪ್ಲೀಟ್ ಲೈನ್ನ ರೀಡ್ ಮಾಡುತ್ತೆ. The lines are displayed using the print method. As the end of the file is reached, the read line will return an empty string. ಸೊ ಕೊನೆಯದಾಗಿ ಲಾಸ್ಟ್ ಲೈನ್ಗೆ ಬಂದ ಮೇಲೆ ರೀಡ್ ಲೈನ್ ಏನು ಮಾಡುತ್ತೆ ಅಂದರೆ ಎಂಟಿ ಸ್ಟ್ರಿಂಗ್ನ ರಿಟರ್ನ್ ಮಾಡುತ್ತೆ. Finally, the file is closed using the close method. Program to perform reading and writing operation in a text file. So while true looping ತಗೊಂಡು ಲೈನ್ ಅನ್ನು ಎಂಟ್ರಿ ಮಾಡಬೇಕು. ಲೈನ್ is equal to input, enter a sentence. File object dot write. So we can write the line. So ಲೈನ್ ಅನ್ನು ಇನ್ಪುಟ್ ಆಗಿ ನಾವು ಟೈಪ್ ಮಾಡ್ತಾ ಹೋಗ್ಬೋದು. File object dot write /n. ಸೊ ಲಾಸ್ಟ್ /n ವರೆಗೂ ಕೂಡ ಅದನ್ನು ರೈಟ್ ಮಾಡೋದು, ಚಾಯ್ಸ್ ಕೊಡೋದು. ಸೊ ಇನ್ಪುಟ್ ಡು ಯು ವಿಶ್ ಟು ಎಂಟರ್ ಮೋರ್ ಡೇಟಾ. ಸೊ ವೈ ಇದ್ದರೆ ಎಸ್ ಅಂತ, ಎನ್ ಅಂದರೆ ನೋ ಅಂತ. ಇಫ್ ಚಾಯ್ಸ್ ಇನ್ ಎನ್ ಆರ್ ಕ್ಯಾಪಿಟಲ್ ಎನ್, ಸೊ ದೆನ್ ಬ್ರೇಕ್. ಅದು ಸ್ಮಾಲ್ ಲೆಟರ್ ಎನ್ ಕೊಟ್ಟರು ಬ್ರೇಕ್ ಆಗಬೇಕು. ಸೊ ಕ್ಯಾಪಿಟಲ್ ಎನ್ ಆಪ್ಷನ್ ಕೊಟ್ಟರು ಕೂಡ ಬ್ರೇಕ್ ಆಗಬೇಕು. ಫೈನಲಿ ಪ್ರಿಂಟ್ ದ ಬೈಟ್ ಪೊಸಿಷನ್ ಆಫ್ ದ ಫೈಲ್ ಆಬ್ಜೆಕ್ಟ್ ಈಸ್ ಫೈಲ್ ಆಬ್ಜೆಕ್ಟ್ ಡಾಟ್ ಟೆಲ್ ಮೆಥಡನ್ನ ಬಳಸೋದು. ಸೊ ಫೈಲ್ ಆಬ್ಜೆಕ್ಟ್ ಡಾಟ್ ಸೀಕ್ 0 ಅಂದಾಗ 0 ಆನ್ಸರ್ ಬರುತ್ತೆ. ಪ್ರಿಂಟ್ ದಟ್ ಸೆಂಟೆನ್ಸ್. ನಾವು ರೀಡಿಂಗ್ ದ ಡೇಟಾ ಫ್ರಮ್ ದ ಫೈಲ್. str equal to file object dot read method, then print the string file object dot close. So ಇಲ್ಲಿ enter a sentence ಅಂದಾಗ I am a student of class 12.
Do you wish to enter more data? Yes. Why? Enter a sentence. My school contact number is so and so. Do you wish to enter more data? No. The byte position of the file object is 69. So reading data from the file. So I am a student of class 11. My school contact is this much. So that is the byte position of that file object. Pickle method ಅಂದ್ರೆ ಏನು ಅಥವಾ pickle module ಅಂತಂದ್ರೆ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್ ವಿ ಮೇ ರಿಕ್ವೈರ್ ಟು ಸ್ಟೋರ್ ಕರೆಂಟ್ ಸ್ಟೇಟ್ಸ್ ಆಫ್ ವೇರಿಯಬಲ್ಸ್. ಸೊ ಪ್ರೋಗ್ರಾಮ್ ರನ್ ಮಾಡುವಂಥ ಸಂದರ್ಭದಲ್ಲಿ ಯಾವ ಒಂದು ವೇರಿಯಬಲ್ ಯಾವ ಸ್ಟೇಟಸಲ್ಲಿದೆ, ಯಾವ ಒಂದು ಸ್ಟೇಟಲ್ಲಿದೆ, ಯಾವ ರೀತಿಯಲ್ಲಿದೆ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕಾಗಿದೆ. ಸೊ ದ್ಯಾಟ್ ವಿ ಕ್ಯಾನ್ ರಿಟ್ರೀವ್ ದ್ಯಾಮ್ ಲೇಟರ್. ಅದನ್ನು ನಾವು ಮತ್ತೊಂದು ಬಾರಿ ರಿಟ್ರೀವ್ ಮಾಡ್ಕೋಬಹುದು ಟು ಇಟ್ಸ್ ಪ್ರೆಸೆಂಟ್ ಸ್ಟೇಟ್. ಟು ಸೇವ್ ಎನಿ ಆಬ್ಜೆಕ್ಟ್ ಸ್ಟ್ರಕ್ಚರ್ ಅಲಾಂಗ್ ವಿತ್ ಡೇಟಾ ಪೈಥಾನ್ ಪ್ರೊವೈಡ್ಸ್ ಅ ಮಾಡ್ಯೂಲ್ ಕಾಲ್ಡ್ ಪಿಕಲ್. ಸೊ ಇರುವಂಥ ಡೇಟಾ ಅಥವಾ ಆಬ್ಜೆಕ್ಟನ್ನು ಸೊ ಹಾಗೆ ಮೇಂಟೈನ್ ಮಾಡ್ಕೊಳ್ಳೋದು ಅಥವಾ ಚೇಂಜಸ್ಸನ್ನು ಮಾಡಿದ ನಂತರ ಮತ್ತೆ ಒರಿಜಿನಲ್ ವ್ಯಾಲ್ಯೂಗೆ ತೊಗೊಳ್ಳೋದಾಗಲಿ. ಸೊ ಸೇವ್ ಎನಿ ಆಬ್ಜೆಕ್ಟ್ ಸ್ಟ್ರಕ್ಚರ್. ಸೊ ಆ ಆಬ್ಜೆಕ್ಟ್ ಸ್ಟ್ರಕ್ಚರನ್ನು ಹಾಗೆ ಕಾಪಾಡ್ಕೊಳ್ಳೋದಕ್ಕೆ ಸೊ ಪೈಥಾನ್ ಏನು ಮಾಡುತ್ತೆ, ಪಿಕಲ್ ಮಾಡೆಲ್ನ ಪ್ರೊವೈಡ್ ಮಾಡುತ್ತೆ. ದ ಮಾಡೆಲ್ ಪಿಕಲ್ ಈಸ್ ಯೂಸ್ಡ್ ಫಾರ್ ಸೀರಿಯಲೈಸೇಷನ್ ಆ್ಯಂಡ್ ಡಿಸೀರಿಯಲೈಸಿಂಗ್ ಎನಿ ಪೈಥಾನ್ ಆಬ್ಜೆಕ್ಟ್ ಸ್ಟ್ರಕ್ಚರ್. ಸೊ ಸೀರಿಯಲೈಸ್ ಮಾಡೋದಕ್ಕೆ ಮತ್ತು ಡಿಸೀರಿಯಲೈಸ್ ಮಾಡೋದಕ್ಕೆ ಈ ಪಿಕಲ್ ಮಾಡೆಲ್ನ ಬಳಸ್ತಾರೆ. ಹಾಗಾದರೆ ಸೀರಿಯಲೈಸೇಷನ್ ಅಂದರೆ ಏನು? ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರಿಂಗ್ ದ ಡೇಟಾ ಆರ್ ಎನ್ ಆಬ್ಜೆಕ್ಟ್ ಇನ್ ದ ಮೆಮೊರಿ. ಸೊ ರ್ಯಾಮ್ಗೆ ನಾವೇನಾದರೂ ಡೇಟಾ ಕಳಿಸಿದ್ರೆ, ರ್ಯಾಮ್ಗೆ ಏನಾದರೂ ಆಬ್ಜೆಕ್ಟನ್ನು ಕಳಿಸಿದ್ರೆ ಟು ಎ ಸ್ಟ್ರೀಮ್ ಆಫ್ ಬೈಟ್ಸ್ ಮೂಲಕ ಏನು ಕಳಿಸಿದ್ರೆ ದಟ್ಸ್ ಕಾಲ್ಡ್ ಬೈಟ್ ಸ್ಟ್ರೀಮ್ ಅಂತ ಕರಿತೀವಿ. ದೀಸ್ ಬೈಟ್ ಸ್ಟ್ರೀಮ್ಸ್ ಇನ್ ಅ ಬೈನರಿ ಫೈಲ್ ಕ್ಯಾನ್ ದೆನ್ ಬಿ ಸ್ಟೋರ್ಡ್ ಇನ್ ದ ಡಿಸ್ಕ್ ಆರ್ ಇನ್ ಎ ಡೇಟಾಬೇಸ್ ಆ್ಯಂಡ್ ಸೆಂಡ್ ಟು ದ ನೆಟ್ವರ್ಕ್. ಸೊ ಬೈನರಿ ಸ್ಟ್ರೀಮ್ ಆಗಿ ಸೇವ್ ಆಗಿದ್ದಂಥ ಫೈಲು ನೆಕ್ಸ್ಟು ಡಿಸ್ಕ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಥವಾ ಡೇಟಾಬೇಸ್ಗೆ ಟ್ರಾನ್ಸ್ಫರ್ ಆಗ್ಬೋದು ಅಥವಾ ನೆಟ್ವರ್ಕ್ ಮೂಲಕ ಕಳಿಸ್ಬಹುದು. ಸೊ ಇದನ್ನು ನಾವು ಸೀರಿಯಲೈಸೇಷನ್ ಪ್ರೋಸೆಸ್ ಅಂತ ಹೇಳ್ತೀವಿ, ಅಥವಾ ಇನ್ನೊಂದು ನೇಮಲ್ಲಿ ಹೇಳೋದಾದರೆ ಪಿಕ್ಲಿಂಗ್ ಅಂತ ಹೇಳ್ತೀವಿ. ಡಿಸೀರಿಯಲೈಸೇಷನ್ ಅಥವಾ ಅನ್ಪಿಕ್ಲಿಂಗ್ ಅಂದರೆ ದ ಇನ್ವರ್ಸ್ ಆಫ್ ದ ಪಿಕ್ಲಿಂಗ್. ಪಿಕ್ಲಿಂಗ್ ಏನು ಮಾಡ್ತಿದ್ವಿ, ಆ ಪ್ರೋಸೆಸ್ನ ರಿವರ್ಸ್ ಮಾಡೋದು. ಬೇರೆ ಬೈಟ್ ಸ್ಟ್ರೀಮ್ ಈಸ್ ಕನ್ವರ್ಟೆಡ್ ಬ್ಯಾಕ್ ಟು ದ ಪೈಥಾನ್ ಆಬ್ಜೆಕ್ಟ್. ಅಂದರೆ ಈಗ ನಾವು ಟೈಪ್ ಮಾಡಿರುವಂಥ ಕಂಟೆಂಟು ನಮಗೆ ಹ್ಯೂಮನ್ ರೀಡಬಲ್ ಇರುತ್ತೆ, ಬಟ್ ಇದನ್ನು ನಾವೇನಾದರೂ ಸ್ಟೋರ್ ಮಾಡ್ತಾ ಹೋದರೆ ಈಗ ಡಿಸೀರಿಯಲೈಸೇಷನ್ ಆರ್ ಅನ್ಪಿಕ್ಲಿಂಗ್ ಅನ್ನೋ ಸ್ಲೈಡ್ ಸೊ ನಾವು ಸ್ಟೋರ್ ಮಾಡಿದ್ದೀನಿ ಅಂದರೆ ಹಾರ್ಡ್ ಡಿಸ್ಕ್ನಲ್ಲಿ ಅದು ಬೈಟ್ ಸ್ಟ್ರೀಮಲ್ಲಿ ಇರುತ್ತೆ. ಸೊ ಬೈಟ್ ಸ್ಟ್ರೀಮಲ್ಲಿ ಇರೋದಂಥ ಫೈಲನ್ನು ನಾನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಹ್ಯೂಮನ್ ರೀಡಬಲ್ ಫಾರ್ಮೆಟಿಗೆ ಬರುತ್ತೆ. ಸೊ ಬೈನರಿ ಅಥವಾ ಬೈಟ್ ಫಾರ್ಮೆಟಲ್ಲಿ ಇದ್ದಿದ್ದು ಹ್ಯೂಮನ್ ರೀಡಬಲ್ ಫಾರ್ಮೆಟ್ ಬಂದರೆ ಸೊ ಡಿಸೀರಿಯಲೈಸೇಷನ್ ಅಂತ ಕರಿತೀವಿ. ಸೊ ನಾವು ವಿ ಆರ್ reading because of this deserialization. Unpickling ಆಗಿದೆ. The pickle model deals with the binary files. Here data are not written but dumped. So ಇಲ್ಲಿ ನಾವು ಡೇಟಾನ ಡಂಪ್ ಮಾಡೋದನ್ನು ಕಾಣ್ತೀವಿ. ಆ್ಯಂಡ್ ಸಿಮಿಲರ್ಲಿ ಡೇಟಾ ಆರ್ ನಾಟ್ ರೀಡ್ ಬಟ್ ಲೋಡೆಡ್. ಸೊ ಡಂಪ್ ಅಂತ ಹೇಳಿದ್ರೆ ನಾವು ಟೈಪ್ ಮಾಡುವಂಥ ಟೆಕ್ಸ್ಟ್ ಅಥವಾ ಇಂಗ್ಲೀಷ್ ಲೈಕ್ ಲೆಟರ್ಸ್ ಆರ್ ಗೋಯಿಂಗ್ ಟು ಬಿ ಸ್ಟೋರ್ಡ್ ಇನ್ ದ ರ್ಯಾಮ್. ಸೊ ಪರ್ಮನೆಂಟಾಗಿ ಸ್ಟೋರ್ ಮಾಡಬೇಕು ಅಂದಾಗ ಸೊ ಸೆಕೆಂಡರಿ ಸ್ಟೋರೇಜ್ ಹೋಗುತ್ತೆ, ಅದನ್ನು ನಾವು ಡಂಪ್ ಅಂತ ಹೇಳ್ತೀವಿ. ಅಂದರೆ ಹ್ಯೂಮನ್ ರೀಡಬಲ್ ಇದ್ದಿದ್ದು ಮೆಷಿನ್ ರೀಡಬಲ್ ಆಗುತ್ತೆ, ಹಾಗಾಗಿ ಅದನ್ನು ಪಿಕ್ಲಿಂಗ್ ಅಂತ ಹೇಳ್ತೀವಿ. ಅದೇ ಬೈಟ್ ಸ್ಟ್ರೀಮಲ್ಲಿ ಇದ್ದಂಥದ್ದು ಅಥವಾ ಬೈನರಿ ಫಾರ್ಮೆಟಲ್ಲಿ ಇದ್ದಂಥದ್ದು ಹ್ಯೂಮನ್ ರೀಡಬಲ್ಗೆ ಸೊ ರೀಡ್ ಮಾಡ್ಕೋಬೇಕಂದಾಗ ನಾವು ಅದನ್ನು ಲೋಡ್ ಮಾಡ್ಕೋತೀವಿ. ಸೊ ಅದನ್ನು ನಾವು ಲೋಡ್ ಮೆಥಡ್ ಅಂತ ಹೇಳ್ಬೋದು. ಸೊ ಡೇಟಾ ಆರ್ ನಾಟ್ ರೀಡ್ ಬಟ್ ಲೋಡೆಡ್. ದ ಪಿಕಲ್ ಮಾಡೆಲ್ ಮಸ್ಟ್ ಬಿ ಇಂಪೋರ್ಟೆಡ್ ಟು ಲೋಡ್ ಆ್ಯಂಡ್ ಡಂಪ್ ಡೇಟಾ. ಈ ಲೋಡಿಂಗು ಮತ್ತು ಡಂಪಿಂಗ್ ಮಾಡಬೇಕು ಅಂತಂದರೆ ಪಿಕಲ್ ಮಾಡೆಲ್ ನಾವು ಇಂಪೋರ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ದ ಪಿಕಲ್ ಮಾಡೆಲ್ ಪ್ರೊವೈಡ್ಸ್ ಟೂ ಮೆಥಡ್ಸ್, ಡಂಪ್ ಆ್ಯಂಡ್ ಲೋಡ್, ಟು ವರ್ಕ್ ವಿತ್ ಬೈನರಿ ಫಾರ್ ಪಿಕ್ಲಿಂಗ್ ಆ್ಯಂಡ್ ಅನ್ಪಿಕ್ಲಿಂಗ್ ರೆಸ್ಪೆಕ್ಟಿವ್ಲಿ. ಸೊ ಡಂಪ್ ಮೆಥಡ್ ಹೇಗೆ ಅಂದರೆ ಇಟ್ ಈಸ್ ಯೂಸ್ಡ್ ಟು ಕನ್ವರ್ಟ್ ಪೈಥಾನ್ ಆಬ್ಜೆಕ್ಟ್ಸ್ ಫಾರ್ ರೈಟಿಂಗ್ ಡೇಟಾ ಇನ್ ಎ ಬೈನರಿ ಫೈಲ್. ಸೊ ಪೈಥಾನ್ ಆಬ್ಜೆಕ್ಟ್ಸ್ಗಳನ್ನೆಲ್ಲವೂ ಕೂಡ ಬೈನರಿ ಫಾರ್ಮೆಟ್ಗೆ ರೈಟ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ಡಂಪ್ ಮೆಥಡ್. The file in which the data are to be dumped needs to be opened in binary write mode. ಸೊ ಡಂಪ್ ಆಗಿರ್ತಕ್ಕಂಥ ಫೈಲನ್ನು ಸೊ ಬೈಟ್ ಸ್ಟ್ರೀಮಲ್ಲಿ ಇರೋದ್ರಿಂದ ನಾವು ಬೈನರಿ ರೈಟ್ ಮೋಡಲ್ಲಿ ಓಪನ್ ಮಾಡಬೇಕಾಗುತ್ತೆ. ಸೊ ಸಿಂಟ್ಯಾಕ್ಸ್ ಹೇಗೆ ಬರಿತೀವಿ ಅಂದರೆ ಡಂಪ್ ವಿತಿನ್ ಪ್ಯಾರಂಥೆಸಿಸ್ ಡೇಟಾ ಆಬ್ಜೆಕ್ಟ್ ಫೈಲ್ ಆಬ್ಜೆಕ್ಟ್, ವೇರ್ ಡೇಟಾ ಆಬ್ಜೆಕ್ಟ್ is the object that has to be dumped to the file with the file handle named file object. So pickling data in Python. Import pickle, then list values 1, so Geetika F26 ಅಂತ ಇರುತ್ತೆ. File object equal to open,
ಸೊ ಮೈ ಬೈನರಿ ಡಾಟ್ ಡ್ಯಾಟ್ WB. ಸೊ ರೈಟ್ ಬೈನರಿ ಮೂವ್. ಪಿಕಲ್ ಡಾಟ್ ಡಂಪ್ ಅನ್ನೋ ಮೆಥಡ್ ತೊಗೊಂಡಾಗ ಸೊ ಲಿಸ್ಟ್ ವ್ಯಾಲ್ಯೂಸ್ ಅಂದರೆ ಫಸ್ಟ್ ಸ್ಟೋರೇಜ್ನ ಎಲ್ಲ ಲಿಸ್ಟ್ಗಳು ಎಲ್ಲಿಗೆ ಡಂಪ್ ಆಗುತ್ತೆ ಅಂದರೆ ಫೈಲ್ ಆಬ್ಜೆಕ್ಟ್ಗೆ ಡಂಪ್ ಆಗುತ್ತೆ. ಸೊ ಫೈಲ್ ಆಬ್ಜೆಕ್ಟ್ ಡಾಟ್ ಕ್ಲೋಸ್. ಲೋಡ್ ಮೆಥಡ್ ಅಂದರೆ ಏನು? ಇಟ್ ಈಸ್ ಯೂಸ್ ಟು ಲೋಡ್ ಅಂದರೆ ಅನ್ಪಿಕ್ಲಿಂಗ್ ದ ಡೇಟಾ ಫ್ರಮ್ ಎ ಬೈನರಿ ಫೈಲ್. ಬೈನರಿ ಫಾರ್ಮಲ್ಲಿ ಇದ್ದಿದ್ದನ್ನು ಹ್ಯೂಮನ್ ರೀಡಬಲ್ಗೆ ಲೋಡ್ ಮಾಡ್ಕೊಳ್ಳುತ್ತೆ. ದ ಫೈಲ್ ಟು ಬಿ ಲೋಡೆಡ್ ಈಸ್ ಓಪನ್ ಇನ್ ಬೈನರಿ ರೀಡ್ ಮೋಡ್ ಓನ್ಲಿ. ಬೈನರಿ ರೀಡ್ ಮೋಡಲ್ಲಿ ಓಪನ್ ಮಾಡ್ಬೋದು. ಸೊ ಸಿಂಟ್ಯಾಕ್ಸ್ ಆಫ್ ಲೋಡ್ ಯಾವ ರೀತಿ ಇರುತ್ತೆ ಅಂದರೆ ಸ್ಟೋರ್ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ಲೋಡ್ ಫೈಲ್ ಆಬ್ಜೆಕ್ಟ್. ಸೊ ಒಂದು ಸ್ಯಾಂಪಲ್ ಇಲ್ಲಿ ನೋಡೋದಾದರೆ ಸೊ ಇಂಪೋರ್ಟ್ ಪಿಕಲ್. ಸೊ ಪ್ರಿಂಟ್ ಮೆಥಡ್ ಇದರಲ್ಲಿ the data that were stored in file are file object open my binary dot rb mode. Object var is equal to pickle dot load file object load ಆಗುತ್ತೆ. ಫೈಲ್ ಆಬ್ಜೆಕ್ಟ್ ಕ್ಲೋಸ್ ಆಗಿ ಸೊ ಪ್ರಿಂಟ್ ಆಬ್ಜೆಕ್ಟ್ ವ್ಯಾರ್. ನೆಕ್ಸ್ಟ್ ಇಲ್ಲಿವರೆಗೆ ಥಿಯರಿ ಪಾರ್ಟನ್ನು ಎಕ್ಸ್ಪ್ಲನೇಷನ್ ಕೊಟ್ಟಾಗಿದೆ. ಸೊ ಇಲ್ಲಿ ಕೊಟ್ಟಿರುವಂಥ ಒಂದಷ್ಟು ಕ್ವಶನ್ಸ್ಗಳನ್ನ ಆದಷ್ಟು ರಿವೈಸ್ ಮಾಡಿ ಸೊ ಸ್ಟಡಿ ಮಾಡಿದ್ದೆ ಸೊ ಎಕ್ಸಾಮ್ಗಳಲ್ಲಿ ಈಸಿಯಾಗಿ ಮಾರ್ಕ್ಸ್ಗಳನ್ನ ತೊಗೊಳ್ಬಹುದು. ಸೊ 2 ಮಾರ್ಕ್ಸ್ ಕ್ವಶನ್ಸ್ ಇದೆ, ಹಾಗೆ 3 ಮಾರ್ಕ್ಸ್ ಕ್ವಶನ್ಗೂ ಕೂಡ ಇಲ್ಲಿ ಕೊಟ್ಟಾಗಿದೆ, ಮತ್ತು 5 ಮಾರ್ಕ್ಸ್ ಕೂಡ ಇದೆ. ಸೊ ಈ ಒಂದು ಚಾಪ್ಟರಿಂದ 5 ಮಾರ್ಕ್ಸ್ಗೆ ಯಾವುದೇ ರೀತಿಯಾದ ಕ್ವಶನ್ಸ್ಗಳು ಬರೋದಿಲ್ಲ. ಬಟ್ 5 ಮಾರ್ಕ್ಸ್ ಕ್ವಶನ್ಸ್ಗಳ ಪ್ರಿಪೇರ್ ಆಗಿದ್ದೆ ಪಕ್ಷದಲ್ಲಿ 3 ಮಾರ್ಕ್ಸ್ 2 ಮಾರ್ಕ್ಸ್ ಹಾಗೂ 1 ಮಾರ್ಕ್ ಕೂಡ ಆನ್ಸರ್ ಮಾಡೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಇಲ್ಲಿವರೆಗೆ ಈ ಲೆಸನ್ನ ಎಕ್ಸ್ಪ್ಲನೇಷನ್ಸು ನಿಮಗೆ ಇಷ್ಟವಾಗಿದ್ದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಸೊ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಕ್ಕೆ ತಿಳಿಸಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಥ್ಯಾಂಕ್ ಯು ಸೋ ಮಚ್.